ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ರವಿಕುಮಾರ್ ಫ್ರೆಂಡ್ಸ್, ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು. ಸೊ ಕಾಂಟ್ರಾಕ್ಟ್ ಲೈಸೆನ್ಸ್ ಯಾವ ಥರ ಪಡಿಬೇಕು, ಸಿವಿಲ್ ಕಾಂಟ್ರಾಕ್ಟ್ ಲೈಸೆನ್ಸ್ ಲೋಕೋಪಯೋಗಿ ಇಲಾಖೆ ವತಿಯಿಂದ ನೀಡಿರ್ತಕ್ಕಂಥ ಸಿವಿಲ್ ಕಾಂಟ್ರಾಕ್ಟ್ ಲೈಸೆನ್ಸ್ ಪಡಿಬೇಕಿತ್ತಂದರೆ ಸೊ ಏನೇನು ಪ್ರೊಸೀಜರ್ ಇದಾವೆ, ಯಾವ ಥರ ಏನು ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಏನಂದರೆ ಫ್ರೆಂಡ್ಸ್, ಬಹಳಷ್ಟು ಜನಗಳು ಏನಂದರೆ ಸೊ ಒಂದು ಡಿಗ್ರಿ ಮುಗಿಸಿದ ಮೇಲೆ ಅಥವಾ ಒಂದು ಯಾವುದೋ ಕೋರ್ಸ್ ಮುಗಿಸಿದ ಮೇಲೆ ಸೊ ನಮಗೆ ಕಾಂಟ್ರಾಕ್ಟ್ ಮಾಡಲಿಕ್ಕೆ ಒಂದು ಅಪ್ಲಿಕೇಶನ್ ಹಾಕಬೇಕಾಗಿತ್ತು. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾವ ಥರ ಪ್ರೊಸೀಜರ್ ಇದೆ, ನಾವು ಕಾಂಟ್ರಾಕ್ಟರ್ ಆಗ್ಬೋದು ಆಗದೇ ಇರ್ಬೋದು. ಸೊ ಓನ್ಲಿ ಸಿವಿಲ್ ಇಂಜಿನಿಯರಿಂಗು ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಓದೋರು ಮಾತ್ರ ಕಾಂಟ್ರಾಕ್ಟ್ ಆಗಬೇಕಾ ಅನ್ನೋ ಕ್ವಶನ್ಸ್ಗಳು ತುಂಬಾ ತಲೆಯಲ್ಲಿ ಓಡ್ತಾ ಇರ್ತವೆ. ಸೊ ಅಂಥ ಒಂದು ಕ್ವಶನ್ಸ್ ಓಡ್ತಾ ಇರೋರಿಗೆ ಸೊ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡೋದೇನೆಂದರೆ, ಸೊ ಯಾವುದೇ ಕೋರ್ಸ್ ಮಾಡಲಿ ಯಾವುದೇ ಡಿಗ್ರಿ ಮಾಡಲಿ, ಸೊ ನೀವು ಕಾಂಟ್ರಾಕ್ಟ್ ಆಗಬೇಕಂತ ಇಂಟ್ರೆಸ್ಟ್ ಇತ್ತಂದರೆ ನಿಮಗೆ ಕಾಂಟ್ರಾಕ್ಟ್ ಲೈಸೆನ್ಸ್ ಸಿಗುತ್ತೆ. ಬಟ್ ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕು ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಏನು ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸೊ ಮೊದಲನೇದಾಗಿ SSLC ಡಿಪ್ಲೊಮಾ ಪದವಿ ಯಾವುದೇ ಕೋರ್ಸ್ ಮಾಡಿರಿ, ಸೊ ನಿಮ್ಗೆ ಏನಂದರೆ ಗುತ್ತಿಗೆದಾರ ಪರವಾನಗಿ ಯಾವ ಥರ ಪಡಿಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕಾಂಟ್ರಾಕ್ಟ್ ಲೈಸೆನ್ಸ್ ಅನ್ನೋದು ಏನಿದೆ ಅಲ್ಲ, ಇದು ಸೊ ಇದೊಂದು ಪ್ರಮಾಣ ಪತ್ರ ಅಂತ ಒದಗಿಸ್ತೀವಿ. ಅಂದರೆ ನೀವೊಂದು ಯಾವುದೇ ಒಂದು ವರ್ಕ್ನ ಪಬ್ಲಿಕ್ ವರ್ಕ್ಸ್ ಲೋಕೋಪಯೋಗಿ ಇಲಾಖೆ ಅಂತ ನೀಡಿರ್ತಕ್ಕಂಥ ಪಬ್ಲಿಕ್ ವರ್ಕ್ಸ್ನ ಮಾಡಬೇಕಿತ್ತಪ್ಪ ಅಂದರೆ ಸೊ ನಿಮಗೆ ಈ ಲೈಸೆನ್ಸ್ ಪಡೆಯೋದು ಕಡ್ಡಾಯವಾಗಿದೆ. ಸೊ ಈ ಲೈಸೆನ್ಸ್ ಇರಲಿಲ್ಲ ಅಂದರೆ ನಿಮಗೆ ಯಾವುದೇ ಒಂದು ಸರ್ಕಾರಿ ಯೋಜನೆಗಳಾಗಿರ್ಬೋದು ಅಥವಾ ಖಾಸಗಿ ಯೋಜನೆಗಳಾಗಿರ್ಬೋದು ಅಲ್ಲೇನಂದರೆ ವರ್ಕ್ ಮಾಡಲಿಕ್ಕೆ ಸೊ ನಿಮಗೆ ಪರ್ಮಿಷನ್ ಇರೋದಿಲ್ಲ. ಕಾಂಟ್ರಾಕ್ಟ್ ಲೈಸೆನ್ಸ್ ಪಡೆದಿದ್ರೆ ಅಂದರೆ ನಿಮಗೆ ಅಫಿಷಿಯಲಿ ಲೈಸೆನ್ಸ್ ಇದ್ದಂಗೆ. ನೀವೇನಂದರೆ ಹೆಂಗೆ ಡ್ರೈವಿಂಗ್ ಲೈಸೆನ್ಸ್ ಪಡಿತೀರ ಹಾಗೆ ಕಾಂಟ್ರಾಕ್ಟ್ ಲೈಸೆನ್ಸ್ ಇದ್ದಂಗೆ. ಸೊ ಈ ಲೈಸೆನ್ಸ್ ಪಡೆದ್ಬಿಟ್ಟು ನೀವು ಬಿಡ್ಡಿಂಗ್ನಲ್ಲಿ ಆಪ್ಷನ್ಸ್ನಲ್ಲಿ ಪಾಲ್ಗೊಳ್ಬೋದು. ಆ ಬಿಡ್ಡಿಂಗ್ನಲ್ಲಿ ನೀವು ಇನ್ವಾಲ್ವ್ಮೆಂಟ್ ಮಾಡಿ ನಿಮಗೆ ಯಾವುದೇ ಒಂದು ಕಾಂಟ್ರಾಕ್ಟ್ನ ಪಡ್ಕೊಂಡು ನೀವು ಅದರಲ್ಲಿ ಫುಲ್ಫಿಲ್ ಮಾಡಿಕೊಂಡು ನೀವು ಲಾಭವನ್ನು ಕೂಡ ಪಡ್ಕೋಬೋದು ಫ್ರೆಂಡ್ಸ್. ಬನ್ನಿ ಹಾಗಾದರೆ ಕಾಂಟ್ರಾಕ್ಟ್ ಲೈಸೆನ್ಸ್ ಯಾವ ಥರ ಪಡೆಯೋದನ್ನು ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಕಾಂಟ್ರಾಕ್ಟ್ ಲೈಸೆನ್ಸ್ನಲ್ಲಿ 4 ಟೈಪ್ ಕಾಂಟ್ರಾಕ್ಟ್ ಲೈಸೆನ್ಸ್ ಬರ್ತವೆ. ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ, ಕ್ಲಾಸ್ ಡಿ ಅಂತ 4 ಕಾಂಟ್ರಾಕ್ಟ್ಗಳು ಬರ್ತವೆ. ಸೊ ಇಲ್ಲ 4 ಕಾಂಟ್ರಾಕ್ಟ್ನಲ್ಲಿ ನೀವು ಡೈರೆಕ್ಟಾಗಿ ಕ್ಲಾಸ್ ಎಗೆ ಹೋಗಬೇಕು ಅಂತಂದರೆ ಸೊ ಕೆಲವೊಂದು ನಿಯಮಗಳಿದಾವೆ. ಕ್ಲಾಸ್ ಬಿಗೆ ಅಪ್ಲೈ ಮಾಡಬೇಕಂದ್ರೆ ಕೆಲವೊಂದು ನಿಯಮಗಳಿದಾವೆ. ಕ್ಲಾಸ್ ಸಿ ಪಡಿಬೇಕಿತ್ತಂದರೆ ಕೆಲವೊಂದು ನಿಯಮಗಳಿದಾವೆ. ಕ್ಲಾಸ್ ಡಿಗೆ ಕೆಲವೊಂದು ನಿಯಮಗಳಿದಾವೆ. ಸೊ ಬನ್ನಿ ಹಾಗಾದರೆ ಯಾವ್ಯಾವ ನಿಯಮಗಳಿದಾವೆ, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗ್ತವೆ, ಕ್ಲಾಸ್ ಎ ಆಗಬೇಕಿತ್ತಂದ್ರೆ ಡೈರೆಕ್ಟಾಗಿ ಕ್ಲಾಸ್ ಎ ಆಗ್ಬೋದಾ, ಡೈರೆಕ್ಟಾಗಿ ಕ್ಲಾಸ್ ಬಿ ಆಗ್ಬೋದಾ ಅಥವಾ ಕ್ಲಾಸ್ ಸಿ ಆಗ್ಬೋದಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಸೊ ಬನ್ನಿ ಹಾಗಾದರೆ, ಸೊ ನಿಮಗೆ ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ, ಕ್ಲಾಸ್ ಡಿನಲ್ಲಿ ಸೊ ನೀವು ಕ್ಲಾಸ್ ಎ ಮತ್ತು ಕ್ಲಾಸ್ ಬಿನಲ್ಲಿ ಸೊ ನೀವು ಸಿವಿಲ್ ಇಂಜಿನಿಯರಿಂಗ್ ಡಿಗ್ರಿ ಹೊಂದಿದ್ರೆ ಅಂದರೆ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಡೈರೆಕ್ಟ್ಲಿ ಕ್ಲಾಸ್ ಎ, ಕ್ಲಾಸ್ ಬಿ ಕಾಂಟ್ರಾಕ್ಟು. ಬಟ್ ಅದೇ ನೀವು ಸಿವಿಲ್ ಇಂಜಿನಿಯರಿಂಗ್ ಅನ್ನೋ ಡಿಗ್ರಿನ ಹೊಂದಿರಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಸೊ ನಿಮಗೆ ಕ್ಲಾಸ್ ಡಿ ಕಾಂಟ್ರಾಕ್ಟ್ಲಿ ಲೈಸೆನ್ಸ್ ಫಸ್ಟ್ ಪಡ್ಕೋಬೇಕಾಗತ್ತೆ. ಕ್ಲಾಸ್ ಡಿ ಲೈಸೆನ್ಸ್ ಅಪ್ಲೈ ಮಾಡಿದ ಮೇಲೆ ಪಡ್ಕೊಂಡ್ಮೇಲೆ ಸೊ ನೀವು ಇಂತಿಷ್ಟು ಲಕ್ಷಗಳ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ ಇನ್ ಟೈಮ್ನಲ್ಲಿ ಸೊ ಸಕ್ಸಸ್ಫುಲ್ ಆದಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಸರ್ವಿಸಸ್ ಆದಮೇಲೆ 3 ವರ್ಷ 4 ವರ್ಷ ಸರ್ವಿಸ್ ಆದಮೇಲೆ ನೀವು ಇಷ್ಟು ಲ್ಯಾಕ್ಸ್ ಅಥವಾ ಇಷ್ಟು ಕರೋಡ್ ಪ್ರಾಜೆಕ್ಟ್ಸ್ನ ಕಂಪ್ಲೀಟ್ ಆದಮೇಲೆ ನಿಮಗೆ ಏನಾಗುತ್ತೆ, ಪ್ರಮೋಷನ್ ಆಗುತ್ತೆ. ಪ್ರಮೋಷನ್ ಲೈಕ್ ಕ್ಲಾಸ್ ಡಿ ಟು ಕ್ಲಾಸ್ ಸಿ, ದೆನ್ ಕ್ಲಾಸ್ ಸಿ ಟು ಕ್ಲಾಸ್ ಬಿ, ಕ್ಲಾಸ್ ಬಿ ಟು ಕ್ಲಾಸ್ ಸಿ. ಇದೇನಿದು ನೀವೇನಾದರೂ ಸಿವಿಲ್ ಇಂಜಿನಿಯರಿಂಗ್ ಡಿಗ್ರಿ ಪಡೆದಿರಲಿಲ್ಲ ಅಂದರೆ, ಇಫ್ ಯು ಆರ್ ನಾಟ್ ಎ ಸಿವಿಲ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ದೆನ್ ಯು ವಿಲ್ ಗೆಟ್ ಕ್ಲಾಸ್ ಡಿ ಕಾಂಟ್ರಾಕ್ಟ್ ಫಸ್ಟ್. ಅಂದರೆ ಫಸ್ಟ್ ಕ್ಲಾಸ್ ಡಿಗೆ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ನೀವು ಪ್ರಮೋಟೆಡ್ 3 ವರ್ಷನೋ 2 ವರ್ಷನೋ ಇಂತಿಷ್ಟು ಲಕ್ಷ ವರ್ಕ್ ಪ್ರಾಜೆಕ್ಟ್ನಲ್ಲಿ ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಕ್ಲಾಸ್ ಸಿ ಅಂತ ಪ್ರಮೋಟೆಡ್ ಆಗುತ್ತೆ. ನೀವು ಅಪ್ಲಿಕೇಶನ್ ರಿನ್ಯೂವಲ್ ಮಾಡಬೇಕಾಗುತ್ತೆ ಕ್ಲಾಸ್ ಸಿಗೆ. ದೆನ್ ಅದಾದಮೇಲೆ ಕ್ಲಾಸ್ ಸಿ ಆದಮೇಲೆ ಕ್ಲಾಸ್ ಬಿಗೆ ಹೋಗಿ ಕ್ಲಾಸ್ ಬಿಂದ ಕ್ಲಾಸ್ ಸಿ. ಇದೇನಿದು ನಾರ್ಮಲಾಗಿ ಸಿವಿಲ್ ಇಂಜಿನಿಯರಿಂಗ್ ಡಿಗ್ರಿ ಹೊಂದಿರಲಿಲ್ಲ ಅಂದರೆ. ಬನ್ನಿ ಹಾಗಾದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದು ನೋಡೋಣ. ಸೊ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ಫೋಟೋ ಐಡೆಂಟಿಟಿ ಪ್ರೂಫ್ ಬೇಕಾಗುತ್ತೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಪ್ರೂಫ್ ಬೇಕಾಗುತ್ತೆ, ಹಾಗೆ ಅಪ್ಲಿಕೇಶನ್ ಫಾರ್ಮ್ನ ಆನ್ಲೈನಲ್ಲಿ ಫಿಲ್ ಮಾಡಿ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದು ಫಾರ್ಮ್ ಬಿನಲ್ಲಿ ಬರುತ್ತೆ. ಸೊ ಯಾವ ಥರ ಅಪ್ಲಿಕೇಶನ್ ಆಗಬೇಕು ಮತ್ತು ಯಾವ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದು, ಸ್ಕ್ಯಾನ್ ಮಾಡ್ಕೊಂಬಿಟ್ಟು ಯಾವ ಥರ ಅಪ್ಲೋಡ್ ಮಾಡೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಅಡ್ರೆಸ್ ಪ್ರೂಫ್ ಬಂದ್ಬಿಟ್ಟು ನಿಮ್ಮದು ಇಲ್ಲಿ ಕಾಣಿಸ್ತಾ ಇರೋ ಯಾವುದೋ ಒಂದು ಡಾಕ್ಯುಮೆಂಟ್ಸ್, ವೋಟರ್ ಐ ಡಿ, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಅಫಿಡೇವಿಟ್ ನೀವಿದ್ರೆ ಅದನ್ನು. ಫೋಟೋ ಐಡೆಂಟಿಟಿ ಬಂದ್ಬಿಟ್ಟು ನಿಮಗೆ DL, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡು ಮತ್ತು ಪ್ರೂಫ್ ಆಫ್ ಎಜುಕೇಷನ್ ಬಂದ್ಬಿಟ್ಟು 10th SSLC ಅಂತ ಕರಿತೀವಿಲ್ಲ, ಡಿಪ್ಲೊಮಾ ಡಿಗ್ರಿ ಸರ್ಟಿಫಿಕೇಟು, ಯಾವುದೇ ಒಂದು ಡಿಗ್ರಿ ಹೊಂದಿದ್ರೆ, ಇಂಜಿನಿಯರಿಂಗ್ ಹೊಂದಿದ್ರೆ ಇಂಜಿನಿಯರಿಂಗ್ ಡಿಗ್ರಿ, ನಾನ್ ಇಂಜಿನಿಯರಿಂಗ್ ಇದ್ದರೆ ನಾನ್ ಇಂಜಿನಿಯರಿಂಗ್ ಡಿಗ್ರಿ. ಅಪ್ಲಿಕೇಶನ್ ಫಾರ್ಮು, ಅದು ಏನಂದರೆ ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕಿದ್ದು 3 ತಿಂಗಳ ಒಳಗಡೆಯಾಗಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾಕೆಂದರೆ 3 ತಿಂಗಳ ಒಳಗೆ ಮಾತ್ರ ವ್ಯಾಲಿಡಿಟಿ ಇರುತ್ತೆ. 3 ತಿಂಗಳಾದಮೇಲೆ ಅಪ್ಲಿಕೇಶನ್ ಹಾಕಿದ್ದು ಕನ್ಸಿಡರ್ ಮಾಡೋದಿಲ್ಲ ಫ್ರೆಂಡ್ಸ್. ಸೊ ಇದನ್ನು ಬಿಟ್ಬಿಟ್ಟು ನಿಮಗೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು ನೀವು. ಆಮೇಲೆ ಅಪ್ಲಿಕೆಂಟ್ ಡೀಟೇಲ್ಸ್ನ ಫಿಲ್ ಮಾಡಬೇಕು, ID ಪ್ರೂಫ್ ಕೊಡಬೇಕು, ರೆಸಿಡೆನ್ಸ್ ಪ್ರೂಫು,
ಅದೇ ಹೇಳಿದ್ವಲ್ಲ, ಸೆಲ್ಫ್ ಅಫಿಡವಿಟ್ ಮಾಡಿಸ್ಬೇಕು, ಪ್ಯಾನ್ ಕಾರ್ಡ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ನಿಮಗೆ ಅಪ್ ಟು ಡೇಟ್ ವ್ಯಾಟ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್, ಅಂದರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಇತ್ತು ಮುಂಚೆ, ಈಗ GST ಬಂದಿದೆ. ಸೊ GST ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಮಾಡಬೇಕು. ಅದಾದಮೇಲೆ ಅಪ್ ಟು ಡೇಟ್ ಲೇಬರ್ ಲೈಸೆನ್ಸ್, ಫಾರ್ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಮಾತ್ರ ಲೇಬರ್ ಲೈಸೆನ್ಸು, ನೀವು ಕಾಂಟ್ರಾಕ್ಟ್ ಲೈಸೆನ್ಸ್ ಇದ್ದರೆ ಲೇಬರ್ ಲೈಸೆನ್ಸ್ ಬೇಕಾಗೋದಿಲ್ಲ. ಆಮೇಲೆ ಬ್ಯಾಂಕ್ ಸಾಲ್ವೆನ್ಸ್ ಸರ್ಟಿಫಿಕೇಟ್, ಅಂದರೆ ಸೊ ನಿಮಗೆ ಬ್ಯಾಂಕು ನೀವು ಸಾಲ ತೀರಿಸ್ತೀರಿ, ಸಾಲ ತೀರ್ಥ ವಿತರಣಾ ಪ್ರಮಾಣ ಪತ್ರ ಅಂತ ಕರಿತೀವಿ ನಾವು, ಸಾಲ್ವೆನ್ಸ್ ಸರ್ಟಿಫಿಕೇಟ್ ಇದೆ. ಅಂದರೆ ಸೊ ನಿಮಗೆ ಒಂದು 20 ಲಕ್ಷ ರೂಪಾಯಿ ನೀವೇನಾದರೂ ಸಾಲ ತೊಗೊಂಡು ನೀವು ತೀರಿಸ್ತೀನಿ ಅನ್ನೋ ಕೆಪಾಸಿಟಿನ ನಿಮಗೆ ಬ್ಯಾಂಕ್ ಕೊಟ್ಟಿತ್ತಪ್ಪ ಅಂದರೆ ಟ್ರಾನ್ಸಾಕ್ಷನ್ ಮೇಲೆ ಕೊಡುತ್ತೆ ಫ್ರೆಂಡ್ಸ್. ಸೊ ನೀವು ಬ್ಯಾಂಕ್ನಲ್ಲಿ ಹೋಗಿ ಸಾಲ್ವೆನ್ಸ್ ಸರ್ಟಿಫಿಕೇಟ್ ಅಂತ ಅಪ್ಲೈ ಮಾಡಿದರೆ ಅವರು ನಿಮ್ಮ ಡಿಪಾಸಿಟ್ ಎಷ್ಟಿದೆ, ಆಮೇಲೆ 6 ಮಂತ್ಸ್ ಇಲ್ಲ ಲಾಸ್ಟ್ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಎಲ್ಲ ನೋಡ್ಕೊಂಬಿಟ್ಟು ನಿಮಗೆ ಕೊಡ್ತಾರೆ ಫ್ರೆಂಡ್ಸ್. ಸಾಲ್ವೆನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಇದು ಕಂಪಲ್ಸರಿ. ಅದಾದಮೇಲೆ ಫೋಟೋಗ್ರಾಫ್, ಪಾಸ್ಪೋರ್ಟು, ಪೊಲೀಸ್ ವೆರಿಫಿಕೇಷನ್ ರಿಪೋರ್ಟ್ ಅಥವಾ ವ್ಯಾಲಿಡ್ ಪಾಸ್ಪೋರ್ಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮಗೆ ಇದು ಆಪ್ಷನಲ್, ನಾಟ್ ಕಂಪಲ್ಸರಿ. ಕೆಲವೊಂದು ಕಾಂಟ್ರಾಕ್ಟ್ಗಳು ಏನಾಗ್ತವೆ ಕ್ಯಾಸ್ಟ್ ಮೇಲೆ ಬಿಡ್ಡಿಂಗ್ ಮಾಡ್ತಾ ಇರ್ತಾರೆ, ಸೊ ಅಂಥಲ್ಲಿ. ಅದಾದಮೇಲೆ ಡೀಟೇಲ್ಸ್ ಆಫ್ ಸ್ಟಾಫ್, ನಿಮ್ಮ ಹತ್ರ ಎಷ್ಟು ಜನ ವರ್ಕ್ ಮಾಡಿದರೆ, ಏನೇನು ಕ್ಲಾಸ್ ಎಲ್ಲೆಲ್ಲಿ ವರ್ಕ್ ಮಾಡಿಸಿದ್ರೆ ಅದು, ಡೀಟೇಲ್ಸ್ ಆಫ್ ಮಷಿನರಿ, ನಿಮ್ಮ ಹತ್ರ ಏನೇನು ಎಕ್ವಿಪ್ಮೆಂಟ್ಸ್ ಇದಾವೆ ಅದನ್ನು ಕೂಡ ನೀವು ಆಮೇಲೆ ಸಾಲ್ವೆನ್ಸ್ ಸರ್ಟಿಫಿಕೇಟ್ ಫ್ರಮ್ ಶೆಡ್ಯೂಲ್ಡ್ ಬ್ಯಾಂಕ್, ಅಂದರೆ ನ್ಯಾಷನಲ್ ಬ್ಯಾಂಕಿಂದ ನೀವು ಸಾಲ್ವೆನ್ಸ್ ಸರ್ಟಿಫಿಕೇಟ್ನ ಪಡಿಬೇಕಾಗುತ್ತೆ. ಅದ್ರ ಜೊತೆಗೆ ಫ್ರೆಂಡ್ಸ್ ವರ್ಕ್ ಆರ್ಡರ್ಸ್ ಆ್ಯಂಡ್ ವರ್ಕ್ ಡನ್, ನೀವು ಏನೇನು ಮಾಡಿದ್ರೆ ವರ್ಕ್ ಮುಂಚೆ ಮತ್ತು ಏನಾದರೂ ಕಂಪ್ಲೀಷನ್ ಮಾಡಿದ್ರೆ, ಅಥವಾ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆ, ಗೌರ್ಮೆಂಟ್ ಅಂಡರ್ಟೇಕಿಂಗ್ ಆಗಿದೆ, ಕಾರ್ಪೊರೇಷನ್ ವರ್ಕ್ ಮಾಡಿದ್ರು ಅಥವಾ ಸೆಂಟ್ರಲ್ ಪಬ್ಲಿಕ್ ಎಂಟರ್ಪ್ರೈಸ್ ವರ್ಕ್ ಮಾಡಿದ್ರು, ಸೊ ಇವನ್ನೆಲ್ಲ ಕೊಡಬೇಕಾಗುತ್ತೆ. ಇದು ಕಂಪಲ್ಸರಿ ಇಲ್ಲ. ನೀವು 5 ವರ್ಷದ ಹಿಂದ್ಗಡೆ ಏನಾದರೂ ವರ್ಕ್ ಮಾಡಿಸಿದ್ರೆ ನಿಮ್ಗೆ ಏನಾದರೂ ಪ್ರಿಯಾರಿಟಿ ಕೊಡ್ತಾರೆ ಫ್ರೆಂಡ್ಸ್, ಈಸಿಯಾಗಿ ನೀವು ಸಿಕ್ಬಿಡುತ್ತೆ ಕ್ಲಾಸ್ ಎ ಕ್ಲಾಸ್ ಬಿಗೆ. ಇಲ್ಲಪ್ಪ ಅಂದರೆ ಕ್ಲಾಸ್ ಡಿ ಅಂದರೆ ಓಪನ್ ಟು ಆಲ್, ಕ್ಲಾಸ್ ಡಿ ಅನ್ನೋದಿದೆಲ್ಲ ಓಪನ್ ಟು ಆಲ್. ಸೊ ನೀವು ಈಸಿಯಾಗಿ ಅಪ್ಲೈ ಮಾಡಿ ಕ್ಲಾಸ್ ಡಿನಲ್ಲಿ ಪ್ರಮೋಟ್ ಮಾಡ್ಬೋದು. ಇನ್ ಕೇಸ್ ನೀವು ಪಾರ್ಟ್ನರ್ಶಿಪ್ನ ಏನಾದ್ರು ಫರ್ಮ್ ಸ್ಟಾರ್ಟ್ ಮಾಡಿದರೆ ಅವ್ರದ್ದು ಸರ್ಟಿಫಿಕೇಟ್, ಆಮೇಲೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು, ಫರ್ಮ್ ರಿಜಿಸ್ಟ್ರೇಷನ್ ಅಂತ ಕರಿತೀವಿ. ಅಂದರೆ ನೀವು ಹೊಸದಾಗಿ ಏನಾದರೂ ಬಿಸ್ನೆಸ್ ಮಾಡಿದರೆ ಫರ್ಮ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, ಸೊ ಅದು ಬೇಕಾಗುತ್ತೆ. ಅದಾದಮೇಲೆ ಪಾರ್ಟ್ನರ್ಶಿಪ್ ಡೀಡ್ ಇದ್ದರೆ ಡೀಡು, ಪವರ್ ಆಫ್ ಅಟಾರ್ನಿ ಇವೆಲ್ಲ ಆಪ್ಷನಲ್ ಫ್ರೆಂಡ್ಸ್. ಇನ್ ಕೇಸ್ ಆಫ್ ಕಂಪನಿ ಇದ್ದರೆ ಕಂಪನಿ, ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಇದ್ದರೆ ಇನ್ಕಾರ್ಪೊರೇಷನು, ಆಮೇಲೆ ಪವರ್ ಆಫ್ ಅಟಾರ್ನಿ ಇದ್ದರೆ ಪವರ್ ಆಫ್ ಅಟಾರ್ನಿ, ಆಧಾರ್ ಕಾರ್ಡ್. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇವನ್ನ ನೀವು ಕಂಪಲ್ಸರಿ ಆಗಿ, ಇದರಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಕೆಲವೊಂದಿಲ್ಲ. ನೀವು ಯಾವ ಅಪ್ಲಿಕೇಬಲ್ ಆಗ್ತವೆ ಅವನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅವನ್ನ ರೆಡಿ ಇಟ್ಕೊಂಡು ನೀವು ಅಪ್ಲೋಡ್ ಮಾಡಬೇಕು. ಹಾಗೆ ಹಾರ್ಡ್ ಕಾಪಿನ ನೀವು ಲೋಕೋಪಿ ಇಲಾಖೆ ಅಂತ ಕರಿತೀವಿ, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾದರೆ ಬನ್ನಿ, ನಿಮಗೆ ಯಾವ ಥರ ಅಪ್ಲೈ ಮಾಡಬೇಕು ಮತ್ತು ಯಾವ ವೆಬ್ಸೈಟ್ಗೆ ಹೋಗ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವೆಲ್ಕಮ್ ಟು ಕಾಂಟ್ರಾಕ್ಟರ್ ರಿಜಿಸ್ಟ್ರೇಷನ್ ಆರ್ ರಿನ್ಯೂವಲ್ ಪೋರ್ಟಲ್ ಅಂತ ಬರುತ್ತೆ. ಸೊ ಇದು ನಿಮಗೆ ಪ್ರೊವೈಡ್ ಮಾಡೋದು ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ನವ್ರು ಪ್ರೊವೈಡ್ ಮಾಡ್ತಾರೆ. KPWD ಅಂತ ಕರಿತೀವಿ, ಕರ್ನಾಟಕ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತ. ಸೊ ಅವ್ರು ಈ ಥರ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ವೆಲ್ಕಮ್ ಟು ಕಾಂಟ್ರಾಕ್ಟರ್ ರಿಜಿಸ್ಟ್ರೇಷನ್. ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ ಕಾಂಟ್ರಾಕ್ಟಾಗಿ ವರ್ಕ್ ಮಾಡ್ತೀರಿ ಅಂದರೆ, ಅಥವಾ ನೀವು ರಿನ್ಯೂವಲ್, ಸೊ ಇಷ್ಟು ವರ್ಷ ಅಂತ ಇರುತ್ತೆ, ಅದನ್ನು ರಿನ್ಯೂವಲ್ ಮಾಡಿ ನೀವು ಪ್ರಮೋಟೆಡ್ ಕ್ಲಾಸ್ ಇದ್ದರೆ ಕ್ಲಾಸ್ ಬಿ ಮಾಡ್ಕೊಳ್ಳಿಕ್ಕೆ ರಿನ್ಯೂವಲ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಅದರಲ್ಲಿ ನೀವು ಜೋನ್ ವೈಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಜೋನ್ ವೈಸ್ ಅಂದರೆ ಡಿಸ್ಟಿಕ್ಗಳನ್ನ, ಕೆಲವೊಂದು ಡಿಸ್ಟಿಕ್ಗಳನ್ನ ಜೋನ್ ಡಿವೈಡ್ ಮಾಡಿದರೆ, ನಾರ್ತ್ ಜೋನು, ಸೌತ್ ಜೋನು, ನಾರ್ತ್ ಈಸ್ಟ್ ಜೋನ್ ಅಂತ ಡಿವೈಡ್ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ನೀವು ಯಾವ ಜೋನಿಗೆ ಬರ್ತೀರಿ, ನೀವು ಯಾವ ಡಿಸ್ಟಿಕ್ನಲ್ಲಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಆ ಜೋನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಅಥವಾ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅದ್ರ ಜೊತೆಗೆ ನೀವೇನಾದರೂ ಕ್ಲಾಸ್ 1 ಕ್ಲಾಸ್ 2 ಇದ್ದರೆ ಈ ಜೋನ್ಗಳು ಪ್ರೊವೈಡ್ ಆಗ್ತವೆ, ನಾರ್ತ್ ಜೋನ್, ಸೌತ್ ಜೋನ್, ನಾರ್ತ್ ಈಸ್ಟ್ ಜೋನ್ ಅಂತ ಬರುತ್ತೆ. ಅದೇ ನೀವು ಕ್ಲಾಸ್ 3 ಆ್ಯಂಡ್ ಕ್ಲಾಸ್ 4 ಸಿವಿಲ್ ಕಾಂಟ್ರಾಕ್ಟರ್ ಲೈಸೆನ್ಸ್ ಅಪ್ಲೈ ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ಕ್ಲಾಸ್ 3 ಕ್ಲಾಸಿಗೆ ಸೊ ನಿಮಗೆ ಓಪನ್ ಟು ಆಲ್ ಇದೆ. ಸೊ ನೀವು ಅಪ್ಲೈ ಡೈರೆಕ್ಟಾಗಿ ಮಾಡ್ಬೋದು. ಸೊ ನಿಮ್ಮದು ಕೆಲವೊಂದು ಇನ್ಫಾರ್ಮೇಷನ್ ಫಿಲ್ ಮಾಡಬೇಕಾಗುತ್ತೆ, ಅಪ್ಲಿಕೇಶನ್ ಫಾರ್ಮ್ ಹಾಕಿ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ನೀವು ಅಟ್ಯಾಚ್ ಮಾಡಿ, ಸೊ ನಿಮ್ಮ ಸೂಪ್ರಿಂಟೆಂಡೆಂಟ್ ಆಫ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಆಫೀಸ್ಗೆ, ಅಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ 7 to 10 ಡೇಸ್ನಲ್ಲಿ ನಿಮಗೆ ಕಾಂಟ್ರಾಕ್ಟ್ ಲೈಸೆನ್ಸ್ನ ಪ್ರೊವೈಡ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಅದು ಬಂದುಬಿಟ್ಟು ವೆಬ್ಸೈಟು ಇಲ್ಲಿ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್, https://www.kpwd.karnataka.government.in. ಸೊ ಅದೇ ಥರ ನಿಮಗೆ ಅಪ್ಲಿಕೇಶನ್ ಹಾಕಬೇಕಿತ್ತಪ್ಪ ಅಂದರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಇದು IP ಅಡ್ರೆಸ್ ಅಂತ ಕರಿತೀವಿ ಫ್ರೆಂಡ್ಸ್. ಈ IP ಅಡ್ರೆಸ್ನ ನೀವು ಟೈಪ್ ಮಾಡಿದರೆ ಸೊ ನಿಮಗೆ ಈಸಿಯಾಗಿ ಏನಂದರೆ ಅಪ್ಲಿಕೇಶನ್ನು ನೀವು ಯಾವ ಕ್ಲಾಸ್ 1 ಕ್ಲಾಸ್ 2 ಅಥವಾ ಕ್ಲಾಸ್ 3 ಕ್ಲಾಸ್ 4 ಮಾಡ್ತಿರೋ ಅನ್ನೋದನ್ನು ಅದರ ಮೇಲೆ ನೀವು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಬನ್ನಿ ಹಾಗಾದರೆ ಫ್ರೆಂಡ್ಸ್, ಯಾವ ಥರ ನೀವು ಮಾಡಬೇಕು ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್, ಲೋಕೋಪಿ ಇಲಾಖೆ ಕರ್ನಾಟಕ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತ ಏನು ಕರಿತೀರಾ, ಸೊ ಲೋಕೋಪಿ ಇಲಾಖೆ ವತಿಯಿಂದ. ಸೊ ಇಲ್ಲಿ ಏನಂದರೆ ನಿಮ್ಮ ಮುಖಪಟ ಬರುತ್ತೆ. ಸೊ ಇಲ್ಲೆಲ್ಲ ನಿಮಗೆ ಸೊ ಅಪ್ಲಿಕೇಶನ್ಸ್ ಬರ್ತವೆ. ಸೊ ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಂತ ಬರ್ತವೆ ಫ್ರೆಂಡ್ಸ್, ಅವ್ರದ್ದು ಇನ್ಫಾರ್ಮೇಷನು, ಅವ್ರ ರಚನೆ, ಇತಿಹಾಸ ಎಲ್ಲ ಬರ್ತವೆ. ಈಗ ಮಿನಿಸ್ಟರ್ ಯಾರಿದ್ದಾರೆ ಅವ್ರದ್ದು, ಆಮೇಲೆ ಯೋಜನೆಗಳು ಎಲ್ಲೆಲ್ಲಿ ಬರ್ತಾವೆ ನೋಡಿ, KSF ಇದೆ, ಶೆಡ್ಯೂಲ್ಡ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅಂತ ಇದೆ, ಕ್ರೆಡಿಲ್ ಅಂತ ಕರಿತೀವಿ, ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ಅಂತ ಕರಿತೀವಿ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಅದೇ ಥರ ಯೋಜನೆ ಮತ್ತು ರಸ್ತೆಗಳ ಆಸ್ತಿ ನಿರ್ವಹಣಾ
ಪ್ರ್ಯಾಮ್ ಅಂತ ಬರುತ್ತೆ. ಸೊ ಇಲ್ಲಿ ಈ ಯೋಜನೆಗಳು ನಡೀತಾ ಇದಾವೆ ಈಗ. ಅದಾದ್ಮೇಲೆ ಇಲ್ಲಿ ಆನ್ಲೈನ್ ಸೇವೆಗಳಿದಾರೆ ನೋಡಿ, ಗುತ್ತಿಗೆದಾರರ ನೋಂದಣಿ ಅಂತ ಇದೆ ನೋಡಿ ಫ್ರೆಂಡ್ಸ್. ಇಲ್ಲೇ ನೋಡಿ ಗುತ್ತಿಗೆದಾರ ನೋಂದಣಿ ಅಂದರೆ ಕಾಂಟ್ರಾಕ್ಟರ್ ಲೈಸೆನ್ಸ್ ಅಂತ ಏನು ಕರಿತೀರಿ. ಸೊ ಅವ್ರು ರಿಜಿಸ್ಟ್ರೇಷನ್ ಮಾಡಬೇಕಿತ್ತಪ್ಪ ಅಂದರೆ ಸೊ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನಿಮ್ಗೆ ಆಟೋಮೆಟಿಕ್ ಆಗಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಸೊ ಆ ವೆಬ್ ಪೇಜ್ನಲ್ಲಿ ನೀವು ಹೋಗ್ಬಿಟ್ಟು ಸೊ ಲೋಡ್ ಮಾಡಬೇಕಾಗುತ್ತೆ. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸೊ ಯಾವ ಥರ ಮಾಡಬೇಕು ಅನ್ನೋದನ್ನ, ಸೊ ಕಾಂಟ್ರಾಕ್ಟರ್ ಲೈಸೆನ್ಸ್ ಅಂತ. ಸೊ ಅದಾದಮೇಲೆ ಸೊ ಇಲ್ಲಿ ಇಲ್ಲ ಅಲ್ಲಿ ಡೈರೆಕ್ಟಾಗಿ ಹೋಗಿ ಅಲ್ಲಾದ್ರೂ ಕ್ಲಿಕ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಓಪನ್ ಆಗುತ್ತೆ. ಬೇಡಪ್ಪ ಅಂದರೆ ನಿಮಗೆ ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಸೊ ನೀವು ಗೂಗಲ್ನಲ್ಲಿ ಹೋಗ್ಬಿಟ್ಟು ಕಾಂಟ್ರಾಕ್ಟರ್ ಲೈಸೆನ್ಸ್ ಅಪ್ಲೈ ಅಂತ ಕೊಡಿ. ಕಾಂಟ್ರಾಕ್ಟರ್ ಲೈಸೆನ್ಸ್ ಅಪ್ಲೈ ಅಂತ ಈ ಥರ ಕೊಟ್ಟರೆ ಗೂಗಲ್ನಲ್ಲಿ ಹೋಗಿ ಸೊ ನಿಮ್ಗೆ ಕೆಳಗಡೆ ಇಲ್ಲಿ ಏನು ಬರ್ತಂದರೆ ಕರ್ನಾಟಕ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅವ್ರ IP ಅಡ್ರೆಸ್ನ ಡೈರೆಕ್ಟಾಗಿ ಕಾಂಟ್ರಾಕ್ಟರ್ ರಿಜಿಸ್ಟ್ರೇಷನ್ ಆರ್ ರಿನ್ಯೂವಲ್ ಪೋರ್ಟಲ್ ಅಂತ ಇರುತ್ತೆ, CRP ಕಾಂಟ್ರಾಕ್ಟರ್ ರಿಜಿಸ್ಟ್ರೇಷನ್. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಂದರೆ ಫ್ರೆಂಡ್ಸ್ ಸೊ ನಿಮ್ಗೆ ಏನು ಬರ್ತಂದರೆ ಈ ಥರ ಬರ್ತದೆ ನೋಡಿ, ವೆಲ್ಕಮ್ ಟು ಕಾಂಟ್ರಾಕ್ಟರ್ ರಿಜಿಸ್ಟ್ರೇಷನ್ ಆರ್ ರಿನ್ಯೂವಲ್ ಪೋರ್ಟಲ್ ಅಂತ ಬರುತ್ತೆ. ಅದರಲ್ಲಿ ಸೆಲೆಕ್ಟ್ ಬಿಲೋ ಜೋನ್ ವೈಸ್ ಲಿಂಕ್ ಟು ಪ್ರೊಸೀಡ್ ಫಾರ್ ಕ್ಲಾಸ್ 1 ಕ್ಲಾಸ್ 2 ಸಿವಿಲ್ ಕಾಂಟ್ರಾಕ್ಟರ್ ಲೈಸೆನ್ಸ್ ಅಂತ ಹೇಳುತ್ತೆ. ಅದರಲ್ಲಿ ನಾರ್ತ್ ಜೋನು, ಸೌತ್ ಜೋನು, ನಾರ್ತ್ ಈಸ್ಟ್ ಜೋನ್ ಅಂತ ಮಾಡಿದ್ದಾರೆ. ಸೊ ನಿಮಗೆ ಯಾವ್ಯಾವ ಜೋನ್ ಬರ್ತಾವೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಯಾವ್ಯಾವ ಡಿಸ್ಟಿಕ್ ಯಾವ್ಯಾವ ಜೋನಲ್ಲಿ ಇದಾವೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಾದಮೇಲೆ ಕ್ಲಾಸ್ 3 ಕ್ಲಾಸ್ 4 ಇದ್ದರೆ ಇಲ್ಲಿ ಸೆಲೆಕ್ಟ್ ಬಿಲೋ ಲಿಂಕ್ ಟು ಪ್ರೊಸೀಡ್ ಕ್ಲಾಸ್ 3 ಕ್ಲಾಸ್ 4 ಸಿವಿಲ್ ಕಾಂಟ್ರಾಕ್ಟರ್ ಲೈಸೆನ್ಸ್ಗೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ನಿಮಗೀಗ ನಾರ್ತ್ ಜೋನಲ್ಲಿ ಯಾವ್ಯಾವ ಡಿಸ್ಟಿಕ್ ಬರ್ತವೆ, ಸೌತ್ ಜೋನಲ್ಲಿ ಯಾವ್ಯಾವ ಡಿಸ್ಟಿಕ್ ಬರ್ತವೆ ಅನ್ನೋದು ಇತ್ತಪ್ಪ ಅಂದರೆ ಫ್ರೆಂಡ್ಸ್ ಸೊ ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಒಂದು ಅಕೌಂಟ್ನ ಇಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ ಅಂದರೆ ಸೊ ಇಲ್ಲಿ ಬರುತ್ತೆ ನೋಡಿ ಫ್ರೆಂಡ್ಸ್. ಸೊ ನಿಮ್ಮ ಇಮೇಲ್ ID ನ ಹಾಕಬೇಕಾಗುತ್ತೆ. ಸೊ ಅದಾದಮೇಲೆ ನಿಮ್ದು ಇಲ್ಲಿ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೀವು ಪಾಸ್ವರ್ಡ್ ಫಸ್ಟ್ ಟೈಮ್ ನೀವು ಇದ್ದರೆ ಕ್ರಿಯೇಟ್ ಅಕೌಂಟ್ ಅಂತ ಹೋಗಿ. ಸೊ ಕ್ರಿಯೇಟ್ ಅಕೌಂಟ್ ಅಂತ ಹೋದ ತಕ್ಷಣ ಫ್ರೆಂಡ್ಸ್ ಸೊ ಈ ಥರ ಕೇಳುತ್ತೆ. ನಿಮ್ಮ ಹೆಸರನ್ನ ಟೈಪ್ ಮಾಡಿ, ನಿಮ್ಮ ಮೊಬೈಲ್ ನಂಬರ್ ಟೈಪ್ ಮಾಡಿ, ಇಮೇಲ್ ID ನ ಟೈಪ್ ಮಾಡಿ, ಆಮೇಲೆ ಸೆಲೆಕ್ಟೆಡ್ ಡಿಸ್ಟಿಕ್ ಅಂತ ಬಂದಿದೆ ನೋಡಿ ಫ್ರೆಂಡ್ಸ್. ಈ ಸೆಲೆಕ್ಟೆಡ್ ಡಿಸ್ಟಿಕ್ ಅಂತ ಬಂದಾಗ ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡಿರೋ ಜೋನ್ ಯಾವುದಪ್ಪ ಅಂದರೆ ನಾರ್ತ್ ಜೋನ್, ಉತ್ತರ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಬೋದು. ಉತ್ತರ ಕರ್ನಾಟಕದಲ್ಲಿ ಬಾಗಲಕೋಟೆ ಜಿಲ್ಲೆ, ಬೆಳಗಾವಿ, ಬಿಜಾಪುರ, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಹಾವೇರಿ, ಶಿವಮೊಗ್ಗ, ದೆನ್ ಬಂದ್ಬಿಟ್ಟು ಉತ್ತರ ಕನ್ನಡ. ಅದರ ಜೊತೆಗೆ ನಿಮ್ಗೇನಾದರೂ ಸೌತ್ ಜೋನಿಗೆ ಹೋದರೆ ಸೌತ್ ಜೋನಲ್ಲಿ ಯಾವ್ಯಾವ ಡಿಸ್ಟಿಕ್ಗಳಿದಾವೆ ಸೌತ್ ಜೋನ್ ಟಿಕ್ ಮಾಡ್ಕೊಂಡ್ರೆ ನಿಮ್ಗೆ ಸೌತ್ ಜೋನಿಂದ ಬರ್ತಾರೆ ನೋಡಿ ಫ್ರೆಂಡ್ಸ್. ಸೌತ್ ಜೋನ್ ಅಂತ ಟಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಬರ್ತಾ ಇದೆ ನೋಡಿ. ಸೊ ಕ್ರಿಯೇಟ್ ಅಕೌಂಟ್ ಸೌತ್ ಜೋನ್. ಸೌತ್ ಜೋನಲ್ಲಿ ಹೋಗ್ಬಿಟ್ರೆ ಯಾವ ಡಿಸ್ಟಿಕ್ಗಳು ಬರ್ತಾವೆ ನೋಡಿ ಫ್ರೆಂಡ್ಸ್, ಬ್ಯಾಂಗ್ಳೂರು ರೂರಲ್, ಬ್ಯಾಂಗ್ಳೂರು ಅರ್ಬನ್, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಕೋಲಾರ, ಮೈಸೂರು, ರಾಮನಗರ, ತುಮಕೂರು, ಉಡುಪಿ. ಸೊ ಇವು ಸೌತ್ ಜೋನಲ್ಲಿ ಬರ್ತವೆ. ಅದೇ ನಾರ್ತ್ ಈಸ್ಟ್ ಜೋನ್ ಅಂತ ಬಂದುಬಿಟ್ರೆ ಫ್ರೆಂಡ್ಸ್ ಸೊ ಅಂದರೆ ನೀವು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಕೇಳ್ತಿರಲ್ಲ, ಅವೆಲ್ಲ ಅಂದರೆ ನಾರ್ತ್ ಈಸ್ಟ್ ಜೋನಲ್ಲಿ ಬರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ 6 ಜಿಲ್ಲೆಗಳು ಬರ್ತವೆ. ಸೊ ನಿಮ್ಗೆ 6 ಜಿಲ್ಲೆಗಳು ಯಾವ್ಯಾವ ಬರ್ತವೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬಳ್ಳಾರಿ, ಬೀದರ್, ಗುಲ್ಬರ್ಗ, ಕೊಪ್ಪಳ, ರಾಯಚೂರು, ಯಾದಗಿರಿ. ಸೊ ಈಗ ನಾ ಸಪೋಸ್ ನಾನು ಕೊಪ್ಪಳದ ಡಿಸ್ಟಿಕ್ ಬಿಲಾಂಗ್ಸ್ ಆಗಿದ್ದೀನಿ. ಸೊ ನಿಮ್ದು ಯಾವ ಡಿಸ್ಟಿಕ್ ಬಿಲಾಂಗ್ಸ್ ಇದ್ದರೆ ಆ ಜೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ, ಆಮೇಲೆ ಕ್ರಿಯೇಟ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಫಾರ್ ಎಕ್ಸಾಂಪಲ್ ಈಗ ನಾ ಮಾಡಿದ್ದೀನಿ ನೋಡಿ. ಸೊ ಕೊಪ್ಪಳ, ಓಕೆ, ಕೊಪ್ಪಳದಲ್ಲಿ ನಿಮ್ಮದು ಹೆಸರನ್ನ ಫಿಲ್ ಮಾಡಿ ಆಮೇಲೆ ಇದನ್ನು ಮಾಡಿ. ಸೊ ಆ ಅಗ್ರೀಡ್ ಅಂತ ಟಿಕ್ ಮಾಡ್ಕೊಂಬಿಟ್ಟು ಸೊ ಇಲ್ಲಿ ನೋಡಿ ಇದನ್ನೆಲ್ಲ ಹೆಸರು ಟೈಪ್ ಮಾಡಿ, ಮೊಬೈಲ್ ನಂಬರು, ನಿಮ್ದು ಯಾವ ಡಿಸ್ಟಿಕ್ ಇದೆ ಆ ಜೋನ್ ವೈಸ್ ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವ ಡಿಸ್ಟಿಕ್ನಲ್ಲಿ ಕಾಂಟ್ರಾಕ್ಟ್ ಲೈಸೆನ್ಸ್ನ ಒಬ್ಟೇನ್ ಮಾಡ್ತೀರಾ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಅಂದರೆ ಫ್ರೆಂಡ್ಸ್ ಸೊ ನಿಮ್ಗೇನು ಬರ್ತಂದರೆ ಒಂದು ಇಮೇಲ್ ಐಡಿಗೆ ಒಂದು ಪಾಸ್ವರ್ಡ್ ಬರುತ್ತೆ. ಸೊ ಪಾಸ್ವರ್ಡ್ನಲ್ಲಿ ಏನಿರ್ತಂದರೆ ಸೊ ಥ್ಯಾಂಕ್ಸ್ ಫಾರ್ ರಿಜಿಸ್ಟ್ರೇಷನ್ ವಿತ್ ಕಾಂಟ್ರಾಕ್ಟರ್ ಲೈಸೆನ್ಸ್ ರಿನ್ಯೂವಲ್ ಪೋರ್ಟಲ್, ಯುವರ್ ಲಾಗಿನ್ ID ಇಸ್ ದಿಸ್ ಆ್ಯಂಡ್ ಯುವರ್ ಪಾಸ್ವರ್ಡ್ ಇಸ್ ದಿಸ್. ಆಮೇಲೆ ಇದನ್ನು ನೀವು ಲಾಗಿನ್ ಆದಮೇಲೆ ಕೈಂಡ್ಲಿ ಲಾಗಿನ್ ಟು ಅಪ್ಲಿಕೇಶನ್ ಟು ಚೇಂಜ್ ದ ಪಾಸ್ವರ್ಡ್. ನಿಮಗೆ ಪಾಸ್ವರ್ಡ್ ಬಂದ ಮೇಲೆ ಫ್ರೆಂಡ್ಸ್ ನೀವೇನು ಮಾಡ್ಬೋದು, ಅದನ್ನು ಪಾಸ್ವರ್ಡ್ನ ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನಿಮ್ಗೆ ಇಮೇಲ್ ಬರುತ್ತೆ. ಸೊ ಅದಾದಮೇಲೆ ನಾ ಈಗ ಸಪೋಸು ಕ್ಲಾಸ್ A ಕ್ಲಾಸ್ Bಗೆ ಯಾವ ಥರ ಇದೆ, ಏನು ಅಪ್ಲಿಕೇಶನ್ ಯಾವ ಥರ ಹಾಕಬೇಕು. ಸೊ ನೋಡಿ ಸಪೋಸ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ದ ಇಶ್ಯೂನ್ಸ್ ಆಫ್ ಕ್ಲಾಸ್ A ಕಾಂಟ್ರಾಕ್ಟರ್. ಸೊ ಕ್ಲಾಸ್ A ಕಾಂಟ್ರಾಕ್ಟರ್ಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ರಿಕ್ವೈರ್ಮೆಂಟ್ ಫಾರ್ ರಿಜಿಸ್ಟ್ರೇಷನ್ ಆಫ್ ಕ್ಲಾಸ್ A ಕಾಂಟ್ರಾಕ್ಟ್ ಮಾಡ್ತೀನಿ ಅಂದರೆ ರಿಜಿಸ್ಟ್ರೇಷನ್ ಫೀ ಬಂದ್ಬಿಟ್ಟು 10,000 ರೂಪಾಯಿ ಇರುತ್ತೆ. ರಿನ್ಯೂವಲ್ ಫೀಸ್ ಬಂದು 2,500 ಇರುತ್ತೆ. ಇನ್ ಕೇಸ್ ಆಫ್ ಕ್ಲಾಸ್ A ಕಾಂಟ್ರಾಕ್ಟರ್ ದ ಫರ್ಮ್ ಆರ್ ಇಂಡಿವಿಜುವಲ್, ಈಗ ನೋಡಿ ಫ್ರೆಂಡ್ಸ್ ಸೊ ಈ ಥರ ಶಾಲ್ ಬಿ ರಿಕ್ವೈರ್ಡ್ ಟು ಎಂಪ್ಲಾಯ್ ಟೆಕ್ನಿಕಲ್ ಸ್ಟಾಫ್ ಅಟ್ ದ ಟೈಮ್ ಆಫ್ ಅವಾರ್ಡ್ ಆಫ್ ವರ್ಕ್ಸ್ ಫಾರ್ ದ ಫೇಸಸ್ ಆಫ್, ಅಂದರೆ ನೀವು ಎಷ್ಟು ಲಕ್ಷದ ಪ್ರಾಜೆಕ್ಟ್ನ ಮಾಡ್ತೀರಾ ಅದ್ರ ಮೇಲೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಟ್ಲೀಸ್ಟ್ 1 ಡಿಗ್ರಿ ಹೋಲ್ಡರ್ ಬಿಟ್ವೀನ್ ಸಿವಿಲ್ ಆ್ಯಂಡ್ 1 ಡಿಪ್ಲೊಮಾ 20 lakhs ಪ್ರಾಜೆಕ್ಟ್ನ ಹೊಂದಿರಬೇಕು. ಮತ್ತು ಆಮೇಲೆ ಆ ವರ್ಕ್ಸ್ ಕಾಸ್ಟಿಂಗ್ ಬಿಟ್ವೀನ್ 10 lakhs ಟು ನೋಡಿ ರುಪೀಸ್ 20 lakhs ಮಟನೂ ಇರಬೇಕು. ಅಂದರೆ 10 ಲಕ್ಷದಿಂದ 20 ಲಕ್ಷ ಮಟ್ಟ ಪ್ರಾಜೆಕ್ಟ್ಗಳು ಮಾಡಿರಬೇಕಾಗುತ್ತೆ ಫ್ರೆಂಡ್ಸ್. ನೀವು ಅಪ್ಲೈ ಮಾಡಬೇಕಿತ್ತಂದರೆ ಕ್ಲಾಸ್ A ಕಾಂಟ್ರಾಕ್ಟ್ನ ಅಪ್ಲೈ ಮಾಡ್ತೀನಿ. ಆಮೇಲೆ ನಿಮಗೆ 1 ಟ್ರಕ್ ಇರಬೇಕಾಗುತ್ತೆ, ಟಿಪ್ಪರು, ಕಾಂಕ್ರೀಟ್ ಮಿಕ್ಸರ್ ಇರಬೇಕಾಗುತ್ತೆ 2, ಕಾಂಕ್ರೀಟ್ ವೈಬ್ರೇಟರು, ಕಾಂಪ್ರೆಸರ್ 1, ಡೀಸೆಲ್ ಜನರೇಟರ್ 1, ಆಮೇಲೆ ಕಾಂಕ್ರೀಟ್ ಕಾಂಪ್ರೆಸರ್ 1, ಟೆಸ್ಟಿಂಗ್ ಮಷಿನ್ 1 ಇರಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ಕ್ಲಾಸ್ Aಗೆ.
ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಾಟ್ ಬಿಲೋ ಲೆಸ್ ದನ್ 20 lakhs ನೀವು ವರ್ತ್ ಪ್ರಾಜೆಕ್ಟ್ನ ಅಪ್ಲೈ ಮಾಡ್ತೀನಿ ಅಂದರೆ ಮಾತ್ರ ನಿಮಗೆ ಏನಂದರೆ ಕ್ಲಾಸಿಕ್ ಕಾಂಟ್ರಾಕ್ಟರ್ ಒಬ್ಟೈನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಆಮೇಲೆ ಇದು ಅಟ್ಲೀಸ್ಟ್ 3 years ನೀವು ಏನು ಮಾಡಬೇಕು, ಇದರಲ್ಲಿ ವರ್ಕ್ ಮಾಡಿರಬೇಕಾಗುತ್ತೆ ಫ್ರೆಂಡ್ಸ್. ಇನ್ ಕೇಸ್ ಆಫ್ ಟೆಕ್ನಿಕಲಿ ಕ್ವಾಲಿಫೈಡ್ ಫಾರ್ಮ್ ಇದು ಸಿವಿಲ್ ಇಂಜಿನಿಯರಿಂಗ್ ಡಿಗ್ರಿ ಅಥವಾ ಡಿಪ್ಲೊಮಾ ಹೋಲ್ಡರ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಡಿಗ್ರಿ ಹೋಲ್ಡರ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಇದ್ದರೆ ನಿಮ್ಗೆ ಏನಿರ್ತದೆ ರಿಲ್ಯಾಕ್ಸೇಷನ್ ಬಂದಿರುತ್ತೆ. ಸೊ ಇಂಡಿವಿಜುವಲ್ ಎನ್ ಪಾರ್ಟ್ನರ್ ವಿತ್ ಫಾರ್ಮ್ ಇದ್ರೆ ನೀವು ಜಾಯಿಂಟ್ ಅಕೌಂಟ್ ಮಾಡ್ಬೋದು. ಆಮೇಲೆ ಸೆಲೆವನ್ ಸರ್ಟಿಫಿಕೇಟ್ ಕಂಪಲ್ಸರಿ ಆಗಬೇಕಾಗುತ್ತೆ, PRC ಸರ್ಟಿಫಿಕೇಟ್ ಹೋಗುತ್ತೆ, ಪ್ರಾಪರ್ಟೀಸ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಕರಿತೀವಿ PRC ಇದೆ. ಆಮೇಲೆ ಅದನ್ನ ತಹಶೀಲ್ದಾರ್ ಇಶ್ಯೂ ಮಾಡಿದ್ದು. ಆಮೇಲೆ ನೀವೆಲ್ಲ ವರ್ಕ್ ಮಾಡ್ತಾ ಇದ್ರೆ ಅದ್ರದ್ದೆಲ್ಲ ಇರಬೇಕಾಗುತ್ತೆ ಫ್ರೆಂಡ್ಸ್. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಕ್ಲಿಯರೆನ್ಸು, ಲೀಗಲ್ ಬಾಂಡ್ ಬೇಕಾಗುತ್ತೆ. ಸೊ ಇವೆಲ್ಲನೂ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸರ್ಟಿಫಿಕೇಟ್ ಚೀಫ್ ಇಂಜಿನಿಯರ್, ಡಿಫ್ರೆಂಟ್ ವಿಂಗ್ಸ್, ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ಸ್ ಕಡೆಯಿಂದ ನೀವು ಕ್ಲಾಸೇ ಕಾಂಟ್ರಾಕ್ಟರ್ ಪರ್ಮಿಷನ್ ಮಾಡಿದ್ದು ವರ್ಕ್ಸ್ನು ಎಲ್ಲ ಡೀಟೇಲ್ಸ್ನ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಅದಾದಮೇಲೆ ನಿಮಗೆ ಇದು ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಸಪೋಸ್ ನೀವು ಏನಾದರೂ ಅಪ್ಲಿಕೆಂಟ್ ಹ್ಯಾಸ್ ನಾಟ್ ಬಿನ್ ಕನ್ವಿಕ್ಟೆಡ್ ಅಫೆನ್ಸ್ ಅಂದರೆ ನಿಮ್ಗೆ ಏನೂ ತೊಂದರೆ ಆಗಿಲ್ಲ, ಮುಂಚೆ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಸೇರಿಸಿಲ್ಲ ಅನ್ನೋದನ್ನು ಕೂಡ ನೀವೇನು ಮಾಡಬೇಕಾಗುತ್ತೆ, ಒಂದು ನೋಟ್ರಿ ಮಾಡಿಸಿ ಸಬ್ಮಿಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ದ್ಯಾಟ್ ದ ಅಪ್ಲಿಕೆಂಟ್ ಹ್ಯಾಸ್ ನಾಟ್ ಬ್ಲ್ಯಾಕ್ಡ್ ಔಟ್ ಫ್ರಮ್ ಕಾಂಟ್ರಾಕ್ಟ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್. ಅಂದರೆ ಲೋಕೋಪಯೋಗಿ ಇಲಾಖೆಯಿಂದ ಮುಂಚೆ ನೀವು ಯಾವ ಬ್ಲ್ಯಾಕ್ ಮಾರ್ಕ್ ಅಂದರೆ ನೀವು ಕಟ್ಟಿರ್ತಕ್ಕಂಥ ಬಿಲ್ಡಿಂಗು ವಿತಿನ್ ಪೀರಿಯಡ್ನಲ್ಲಿ ಬ್ಲ್ಯಾಕ್ ಲಿಸ್ಟ್ನಾಗ ಏನಾದ್ರು ಸೇರಿದಾರೋ ಏನೋದು ಕೂಡ ಇರಬೇಕಾಗುತ್ತೆ. ಆಮೇಲೆ ಕ್ಲಾಸ್ ವಿಗೆ ಬಂದುಬಿಟ್ರೆ ಫ್ರೆಂಡ್ಸ್, ಸೊ ಇಲ್ಲಿ ಡಿವೈಡ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಕ್ಲಾಸ್ ವಿಗೆ ಹ್ಯಾಸ್ ಸೌಂಡ್ ಫೈನಾನ್ಷಿಯಲ್ ಕೆಪಾಸಿಟಿ ಆಫ್ ಎಕ್ಸಿಕ್ಯೂಟ್ ವರ್ಕ್ಸ್ ಶಾಲ್ ಬಿ 5 lakhs. ಅಂದರೆ ನೀವು ಮಿನಿಮಮ್ 5 ಲಕ್ಷದ ವರ್ತ್ ಪ್ರಾಜೆಕ್ಟ್ ಮಾಡಿರಬೇಕು. ಮತ್ತು ಡಿಪ್ಲೊಮಾ ಹೋಲ್ಡರ್ ಆಗಿರಬೇಕು, ನೀವು ಸಿವಿಲ್ ಕಾಂಟ್ರಾಕ್ಟ್ನಲ್ಲಿ ವರ್ಕ್ ಮಾಡಿರಬೇಕು, ಒಂದು ಡಿಪ್ಲೊಮಾ ಡಿಗ್ರಿ ಹೋಲ್ಡರ್ ಆಗಿರಬೇಕು. ಮತ್ತು ಟ್ರಕ್ ಒಂದಿರಬೇಕು, ಕಾಂಕ್ರೀಟ್ ಮಿಕ್ಸರ್ ಒಂದಿರಬೇಕು, ಕಾಂಕ್ರೀಟ್ ವೈಬ್ರೇಟರ್ 2 ಇರಬೇಕು. ಆ್ಯಂಡ್ ಸಕ್ಸಸ್ಫುಲಿ ಸ್ಯಾಟಿಸ್ಫೈಡ್ ಕಂಪ್ಲೀಟೆಡ್ ಆಸ್ ಎ ಕ್ಲಾಸ್ ಸಿ ಕಾಂಟ್ರಾಕ್ಟರ್. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಕ್ಲಾಸ್ ಬಿಗೆ ಇದ್ದಂದರೆ ಕಂಪ್ಲೀಟೆಡ್ ಕ್ಲಾಸ್ ಸಿ ಕಾಂಟ್ರಾಕ್ಟ್ ಅಟ್ಲೀಸ್ಟ್ 4 works ಆಫ್ ಅನ್ ಅಗ್ರಿಗೇಟ್ ವ್ಯಾಲ್ಯೂ ಲೆಸ್ ದ್ಯಾನ್ 10 lakhs. ಅಂದರೆ 10 ಲಕ್ಷಕ್ಕಿಂತ ಕಡಿಮೆ ಇರಲಾರ್ದ ಪ್ರಾಜೆಕ್ಟ್ಸ್ 4 ನೀವು ಕ್ಲಾಸಿ ಕಾಂಟ್ರಾಕ್ಟ್ನಲ್ಲಿ ಮಾಡಿದ್ರೆ ನಿಮಗೆ ಅಪ್ಗ್ರೇಡೇಷನ್ ಇರುತ್ತೆ ಫ್ರೆಂಡ್ಸ್. ಸೊ ನೀವು ಎಲಿಜಿಬಲ್ ಇದ್ದೀರಾ. ಅಟ್ಲೀಸ್ಟ್ 3 ವರ್ಷದಲ್ಲಿ 40 ಲಕ್ಷ ರೂಪಾಯಿ ಪ್ರಾಜೆಕ್ಟ್ಸ್ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಾರ್ ಅಟ್ಲೀಸ್ಟ್ 3 lakhs 3 yearsನಲ್ಲಿ 10 lakhs ಪ್ರಾಜೆಕ್ಟ್ ಮಾಡಿರಬೇಕು ಫ್ರೆಂಡ್ಸ್. ಅದಾದಮೇಲೆ ನಿಮಗೆ ಸೆಲೆವನ್ ಸರ್ಟಿಫಿಕೇಟ್, PRC, ಪ್ರಾಪರ್ಟಿ ಸರ್ಟಿಫಿಕೇಟ್ ಇವೆಲ್ಲನೂ ಕಂಪಲ್ಸರಿ ಆಗಿರುತ್ತೆ. ಆಮೇಲೆ ನೀವು ಒಂದು ವೇಳೆ ಸಿವಿಲ್ ನೋಡಿ ಡಿಗ್ರಿ ಹೋಲ್ಡರ್ ಇನ್ ಸಿವಿಲ್ ಇಂಜಿನಿಯರ್ ಆ್ಯಂಡ್ 10 years ಆಫ್ ಡಿಪ್ಲೊಮಾ ಹೋಲ್ಡರ್ ಇದ್ದರೆ ನೀವು ಎಲಿಜಿಬಲ್ ಇರ್ತೀರಾ. ಇನ್ ಕೇಸ್ ಆಫ್ ನೀವೇನಾದರೂ ಡಿಪ್ಲೊಮಾ ಹೋಲ್ಡರ್ ಆಗಿದ್ರೆ 10 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಇಲ್ಲ ಡಿಗ್ರಿ ಹೋಲ್ಡರ್ ಡೈರೆಕ್ಟ್ ಆಗಿದ್ರೆ ಅವ್ರ ಕ್ಲಾಸಿಗೆ ಎಲಿಜಿಬಲ್ ಇರ್ತಾರೆ ಫ್ರೆಂಡ್ಸ್. ಬಟ್ ಅವ್ರ ಹತ್ರ ಇವೆಲ್ಲ ಇರಬೇಕಾಗುತ್ತೆ. ಏನು, ಸೊ ನಿಮಗೆ 5 ಲಕ್ಷ ವರ್ತ್ಗಿಂತ ಮುಂಚೆ ನೀವು ಮಾಡಿರಬಾರ್ದು. ಆಮೇಲೆ ಒಂದು ಟ್ರಕ್ ಇರಬೇಕು, ಕಾಂಕ್ರೀಟ್ ಮಿಕ್ಸರ್ ಇರಬೇಕು, ಕಾಂಕ್ರೀಟ್ ವೈಬ್ರೇಟರ್ ಇರಬೇಕು. ಮತ್ತು ಸಕ್ಸಸ್ಫುಲಿ ನೀವು ಲಾಸ್ಟ್ 3 ವರ್ಷದಲ್ಲಿ 10 ಲಕ್ಷ ರೂಪಾಯಿ ಕಡಿಮೆ ಪ್ರಾಜೆಕ್ಟ್ಸ್ ಇರೋದ್ರಿಂದ ಕಂಪ್ಲೀಟ್ ಮಾಡಿರಲೇಬೇಕಾಗುತ್ತೆ ಫ್ರೆಂಡ್ಸ್. ಅದ್ರ ಜೊತೆಗೆ ನಿಮಗೆ ಬಂದ್ಬಿಟ್ಟು ಆಮೇಲೆ ನೀವು ಯಾವುದೇ ಬ್ಲಾಕ್ ಲಿಸ್ಟ್ನಿಗೆ ಸೇರಿಸಿರಬಾರ್ದು. ಇವೆಲ್ಲನೂ ಕಾಮನ್ ಆಗಿ ಬಂದೇ ಬರುತ್ತೆ ಫ್ರೆಂಡ್ಸ್. ಅದೇ ಥರ ಏನಪ್ಪ ಅಂದರೆ ಇಲ್ಲಿ ಕೊಡ್ತಾ ಇದ್ದೀನಿ, ಕ್ಲಾಸಿ ಕಾಂಟ್ರಾಕ್ಟರ್ ನೀವೇನಾದ್ರು ಅಪ್ಲೈ ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ಕ್ಲಾಸಿನಲ್ಲಿ ಕೊಟ್ಟಿದ್ದಾರೆ. ಸೊ ಹಿ ಹ್ಯಾಸ್ ಸೌಂಡ್ ಫೈನಾನ್ಷಿಯಲ್ ಕೆಪಾಸಿಟಿ, ಎಕ್ಸಿಕ್ಯೂಟ್ಸ್ ವರ್ಕ್ಸ್ ಫ್ರಮ್ ಡಿಪಾರ್ಟ್ಮೆಂಟ್ ಇನ್ ದಟ್ ಕ್ಲಾಸ್ ಆ್ಯಂಡ್ 1 ಕಾಂಕ್ರೀಟ್ ಮಿಕ್ಸರ್, 1 ಕಾಂಕ್ರೀಟ್ ವೈಬ್ರೇಟರ್ ಇದ್ದರೆ ಸಾಕು. ಆ್ಯಂಡ್ 2 ಲಕ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಪ್ರಾಜೆಕ್ಟ್ಸ್ಗಳನ್ನ ನೀವು ಅಟ್ಲೀಸ್ಟ್ 4 ಆಮೇಲೆ 2 ವರ್ಷದಲ್ಲಿ ಮುಗಿಸಿರಬೇಕು ಫ್ರೆಂಡ್ಸ್. 2 ವರ್ಷದಲ್ಲಿ 2 ಲಕ್ಷ ರೂಪಾಯಿ ಪ್ರಾಜೆಕ್ಟ್ಸ್ನ ನೀವು ಕಂಪ್ಲೀಟ್ ಮಾಡಿದರೆ ನೀವು ಕ್ಲಾಸ್ ಸಿ ಕಾಂಟ್ರಾಕ್ಟ್ಗೆ ಎಲಿಜಿಬಲ್ ಇರ್ತೀರಾ ಅಪ್ಲೈ ಮಾಡಲಿಕ್ಕೆ. ಪ್ರೊವೈಡೆಡ್ ದ್ಯಾಟ್ ನೋ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಶಾಲ್ ಬಿ ರಿಕ್ವೈರ್ಡ್. ಇಲ್ಲಿ ನೋಡಿ, ನಿಮಗೆ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ಕ್ಲಾಸ್ ಸಿಗೆ ನೀವು 2 ಲಕ್ಷ ರೂಪಾಯಿ 4 ಪ್ರಾಜೆಕ್ಟ್ಸನ್ನ ಕಂಪ್ಲೀಟ್ ಮಾಡಿದರೆ ನಿಮಗೆ. ಆಮೇಲೆ ಫಾರ್ ಡಿಗ್ರಿ ಆ್ಯಂಡ್ ಡಿಪ್ಲೊಮಾ ಹೋಲ್ಡರ್ ಇನ್ ಸಿವಿಲ್ ಇಂಜಿನಿಯರಿಂಗ್, ಆಮೇಲೆ ರಿಕ್ವೈರ್ಡ್ ಫಾರ್ ಡಿಗ್ರಿ ಆ್ಯಂಡ್ ಡಿಪ್ಲೊಮಾ ಹೋಲ್ಡರ್ ಇದ್ದರೆ ಸಿವಿಲ್ ಇಂಜಿನಿಯರಿಂಗ್ ಅವ್ರು ಕ್ಲಾಸ್ ಸಿಗೆ ಡೈರೆಕ್ಟಾಗಿ ಮಾಡ್ಬೋದು. ಅದೇ ಕ್ಲಾಸ್ ಡಿ ಕಾಂಟ್ರಾಕ್ಟ್ ಮಾಡಿ ನೀವು 3 ವರ್ಷ ಅಥವಾ 2 ವರ್ಷದಲ್ಲಿ ನೀವು 2 ಲಕ್ಷ ರೂಪಾಯಿ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದರೆ ನಿಮಗೆ ಎಲಿಜಿಬಲ್ ಇರ್ತೀರ. ಆಮೇಲೆ ನೋಡಿ, ನೀವೆಲ್ಲ ಡಾಕ್ಯುಮೆಂಟ್ಸ್ ಏನಿದಾವಲ್ಲ ಕಾಮನ್ ಅವು, ನಿಮ್ಮದು ಸೋಲೋನ್ ಸರ್ಟಿಫಿಕೇಟ್, PRC ಇವೆಲ್ಲ ಕಾಮನ್ ಆಗಿ ಬರ್ತವೆ. ಇವನ್ನೆಲ್ಲ ಅಟ್ಯಾಚ್ಮೆಂಟ್ ಮಾಡಬೇಕಾಗುತ್ತೆ. ಅದೇ ಕ್ಲಾಸ್ ಡಿಗೆ ಆದರೆ ನೋಡಿ, ಓಪನ್ ಟು ಆಲ್ ಇದೆ ಫ್ರೆಂಡ್ಸ್. ಕ್ಲಾಸ್ ಡಿ ರಿಕ್ವೈರ್ಮೆಂಟ್ ಫಾರ್ ರಿಜಿಸ್ಟ್ರೇಷನ್ಗೆ ಇದ್ದರೆ ಓಪನ್ ಟು ಆಲ್ ಇದೆ. 1,000 ರೂಪಾಯಿ ರಿಜಿಸ್ಟ್ರೇಷನ್ ಫೀಸು, 250 rupees ರಿನ್ಯೂವಲ್ ಫೀಸ್. ಕ್ಲಾಸ್ ಡಿನಲ್ಲಿ ನೋಡಿ, ಸೌಂಡ್ ಫೈನಾನ್ಷಿಯಲ್ ಕೆಪಾಸಿಟಿ ಟು ಎಕ್ಸಿಕ್ಯೂಟ್ ವರ್ಕ್ಸ್ ಆಫ್ ಡಿಪಾರ್ಟ್ಮೆಂಟ್ ಇನ್ ದಟ್ ಕ್ಲಾಸ್ ಶುಡ್ ಹ್ಯಾವ್ ವರ್ಕ್ಡ್ ಅಟ್ಲೀಸ್ಟ್ ಎನಿ ರಿಜಿಸ್ಟರ್ಡ್ ಕ್ಲಾಸ್ ಡಿ ಕಾಂಟ್ರಾಕ್ಟ್ ಫಾರ್ ಅ ಪೀರಿಯಡ್ ಆಫ್ 1 year, 1 ವರ್ಷದ ಮಟ್ಟ ಕ್ಲಾಸ್ ಡಿಗೆ ವರ್ಕ್ ಮಾಡಿರಬೇಕು. ಆಮೇಲೆ ಅಕ್ವೈರ್ಡ್ ದಮ್ಸೆಲ್ಫ್ ಸಫಿಷಿಯೆಂಟ್ಲಿ ಎಲಿಮೆಂಟರಿ ನಾಲೆಜ್ ಇರಬೇಕು ನಿಮಗೆ. ಆಮೇಲೆ ಪ್ರೊವೈಡೆಡ್ ನೋ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಯಾರಿಗೆ? ಡಿಗ್ರಿ ಮತ್ತು ಡಿಪ್ಲೊಮಾ ಹೋಲ್ಡರ್ ಸಿವಿಲ್ನಲ್ಲಿ ಇದ್ದವರಿಗೆ. ಬೇರೆಯವರಿಗೆ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ, ನಾನು ಈ ವರ್ಕ್ ಮಾಡಿಸಿದ್ದೀನಿ ಅನ್ನೋದಕ್ಕೆ ಪ್ರೂಫ್ ಮಾಡಬೇಕಾಗುತ್ತೆ. ಅದನ್ನು ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ನವರು ಐಡೆಂಟಿಫೈ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಇವೆಲ್ಲ ಡಾಕ್ಯುಮೆಂಟ್ಸ್ನ ಮಾಡಬೇಕಾಗುತ್ತೆ. ಸೊ ಕ್ಲಾಸ್ ಡಿನಲ್ಲಿ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ? ಬನ್ನಿ ಹಾಗಾದರೆ, ಸೊ ಯಾವ ಥರ ರಿಜಿಸ್ಟ್ರೇಷನ್ ಪ್ರೊಸೆಸ್ನ ನಾನು ಹೇಳಿದೆ. ಬನ್ನಿ ಹಾಗಾದರೆ ಯಾವ ಥರ ನೀವು ಇದಕ್ಕೆ ಲಾಗಿನ್ ಆಗಬೇಕು ಮತ್ತು ಯಾವ ಥರ ಹೋಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಈ ಥರ ಹೇಳಿದ್ನಲ್ಲ ಈಗ, ಸೊ ನೀವು ಇಲ್ಲಿ ಹೋಗಿಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ ಫ್ರೆಂಡ್ಸ್. ಸೊ ಸಬ್ಮಿಟ್ ಆದಮೇಲೆ ನಿಮಗೆ ಲಾಗಿನ್ ID ಬರುತ್ತೆ. ಸೊ ಲಾಗಿನಲ್ಲಿ ಹೋಗ್ಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್.
ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಆಗಿದ್ದೀರಾ. ಸೊ ನೀವು ಈಗ ಲಾಗಿನ್ ಆಗಬೇಕಾಗುತ್ತೆ. ಸೊ ಇಲ್ಲಿ ಕೆಳಗಡೆ ಲಾಗಿನ್ ಇದ್ದರೆ ಲಾಗಿನ್ ಮಾಡ್ಕೋಬೋದು. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸೊ ನಿಮ್ಮ ಲಾಗಿನ್ ಐ ಡಿನ ಹಾಕಿ ಆಮೇಲೆ ನಿಮ್ಮ ಪಾಸ್ವರ್ಡ್ ಏನು ಬಂದಿದೆ ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಆ ಅಗ್ರೀಡ್ ಅಂತ ಟಿಕ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಈಗ ತೋರಿಸಿದ್ದೀನಿ ನಮ್ಮದು ಕೊಪ್ಪಳ ಡಿಸ್ಟ್ರಿಕ್ಟ್. ಸೊ ಕೊಪ್ಪಳ ತೊಗೊಂಡು ನಿಮ್ದು ಯಾವ ಜೋನಲ್ಲಿ ವರ್ಕ್ ಮಾಡಬೇಕಂತ ಲೈಸೆನ್ಸ್ ಪಡಿಬೇಕಂತಿದ್ರೆ ಅದನ್ನು ತೊಗೊಳ್ಳಿ. ಅದಾದಮೇಲೆ ಸೊ ನಿಮ್ದು ಇಲ್ಲಿ ತೋರಿಸೋದ್ರಿ. ಸೊ ಲಾಗಿನ್. ಸೊ ಓಕೆ ನೋಡಿ ಫ್ರೆಂಡ್ಸ್, ಲಾಗಿನ್ ಆಯ್ತು ಈಗ. ಸೊ ಲಾಗಿನ್ ಆಗಿದೆ. ಸೊ ನಾನು ಹೇಳಿದ್ನಲ್ಲ ಈಗ ಇಲ್ಲಿ ಹೋಗ್ಬಿಟ್ಟು ನೀವು ಲಾಗಿನ್ ಆಗಬೇಕು. ಸೊ ಲಾಗಿನ್ ಆದ್ರೆ ಸೊ ಇಲ್ಲಿ ಇಮೇಲ್ ಐ ಡಿನ ಹಾಕಿ ಆಮೇಲೆ ನಿಮ್ಮ ಪಾಸ್ವರ್ಡ್ ಹಾಕಿ. ಪಾಸ್ವರ್ಡ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ಟಿಕ್ ಮಾಡ್ಕೊಂಬಿಟ್ಟು ಲಾಗಿನ್ ಅಂತ ಕೊಡಿ. ಸೊ ಲಾಗಿನ್ ಆದಮೇಲೆ ಫ್ರೆಂಡ್ಸ್ ನಿಮಗೆ ಒಂದು ಇಲ್ಲಿ ಬೇಕಪ್ಪ ಅಂದರೆ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇಲ್ಲೂ ಇದೆ ಮತ್ತು ವರ್ಕ್ ಫ್ಲೋನು ಇದೆ. ಸೊ ಇಲ್ಲಿ ಲಾಗಿನ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಸೊ ಇದು ತೋರಿಸಿದೆ ನೋಡಿ, ಸಕ್ಸಸ್ಫುಲಿ ಲಾಗಿನ್. ಕಾಂಟ್ರಾಕ್ಟರ್ ಸಿವಿಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಕ್ಲಾಸ್ 1 ಕ್ಲಾಸ್ 2 ಕಾಂಟ್ರಾಕ್ಟರ್ಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ತಾ ಇದ್ದರೆ ಈ ಥರ ಬರುತ್ತೆ ಫ್ರೆಂಡ್ಸ್. ಸೊ ನೀವು ಕ್ಲಾಸ್ 1 ಕ್ಲಾಸ್ 2ಗೆ ರಿಜಿಸ್ಟರ್ ಮಾಡಿಸಿದ್ದೀವಿ. ಸೊ ಈ ಥರ ಬಂದಿದೆ, ಡ್ಯಾಶ್ ಬೋರ್ಡ್ ಬಂದಿದೆ. ಅದಾದಮೇಲೆ ಇಲ್ಲೊಂದು ಯೂಸರ್ ಮ್ಯಾನ್ಯುವಲ್ ಇದೆ. ಯೂಸರ್ ಮ್ಯಾನ್ಯುವಲ್ ನೋಡಿ ಫ್ರೆಂಡ್ಸ್, ಯಾವ ಥರ ಫಿಲ್ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಯೂಸರ್ ಮ್ಯಾನ್ಯುವಲ್ ಟು ಫಿಲ್ ದ ಡೀಟೇಲ್ಸ್. ಸೊ ಯೂಸರ್ ಮ್ಯಾನ್ಯುವಲ್ ಬಂದ್ಬಿಟ್ಟು ನೋಡಿ, ಕಾಂಟ್ರಾಕ್ಟ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ, ಪಬ್ಲಿಕ್ ವರ್ಕ್ಸ್ ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಮಾಡಿರೋದು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಯಾವ ಥರ ನೀವು ಏನೇನು ಡೀಟೇಲ್ಸ್ ಕೊಡಬೇಕು ಅನ್ನೋದನ್ನ ಯೂಸರ್ ಮ್ಯಾನ್ಯುವಲ್ಲು ಇಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೆಳಗಡೆ ಇರುತ್ತೆ. ಸೊ ಇಲ್ಲಿ ತೋರಿಸ್ತಾರೆ ಯೂಸರ್ ಮ್ಯಾನ್ಯುವಲ್, ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಮಾಡ್ಬೋದು. ಅದ್ರ ಜೊತೆಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನು ಬೇಕು ಅನ್ನೋದನ್ನು ಕೂಡ ಇಲ್ಲಿ ನೀವು ತೋರಿಸುತ್ತೆ. ಮತ್ತು ವರ್ಕ್ ಫ್ಲೋ ಏನಾಗಿದೆ ಅದನ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆನಾ, ಬನ್ನಿ ಹಾಗಾದರೆ ಯೂಸರ್ ಮ್ಯಾನ್ಯುವಲ್ ಇಂದ ಹೌ ಡು ಐ ಆಕ್ಸೆಸ್ ವೆಬ್ ಪೇಜ್. ಇಲ್ಲಿ ನೋಡಿ, ಕರ್ನಾಟಕ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಇಲ್ಲಿ ಹೋಗಿಬಿಟ್ಟು ಕಾಂಟ್ರಾಕ್ಟ್ ನ್ಯೂ ರಿಜಿಸ್ಟ್ರೇಷನ್ ರಿನ್ಯೂವಲ್ ಅಂತ ಮಾಡ್ಕೊಂಬಿಟ್ಟು ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್ಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನಿಮ್ದು ಇಮೇಲ್ ಐ ಡಿ ಪಾಸ್ವರ್ಡ್ನ ಹಾಕಿ ಟಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಅಕೌಂಟ್ ಆಗುತ್ತೆ. ಅಕೌಂಟ್ ಕ್ರಿಯೇಟ್ ಆದಮೇಲೆ ನಿಮ್ಮ ಸರ್ನೇಮು, ನೇಮು, ಮೊಬೈಲ್ ನಂಬರು, ಇಮೇಲ್ ಐ ಡಿ, ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಗೈಡ್ಲೈನ್ಸ್ ಬರುತ್ತೆ, ಗೈಡ್ಲೈನ್ಸ್ ಫಾರ್ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್ಗೆ. ಸೊ ನೀವು ಎಲ್ಲನೂ ಓದ್ಕೊಂಡು ಟಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಫ್ರೆಂಡ್ಸ್, ಸೊ ನೀವು ಚೂಸ್ ಯುವರ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಬೇಕು ಅಥವಾ ಬೇರೆ ಏನಾದರೂ ಲೇಔಟ್ ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದು ಅನೆಕ್ಸರ್ 1 ಸಬ್ಮಿಟ್ ಡಾಕ್ಯುಮೆಂಟ್ಸ್, ರೀಸಬ್ಮಿಟ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ, ಅದನ್ನು ನೀವು ನೋಡ್ಕೋಬೋದು. ಸೊ ಅದಾದಮೇಲೆ ನಿಮಗೆ ಆಫೀಸ್ ಅಡ್ರೆಸ್ಸು, ಸ್ಟೇಟು, ಡಿಸ್ಟಿಕ್, ಫೋನ್ ನಂಬರ್ ಎಲ್ಲ ಕೇಳುತ್ತೆ. ಸೊ ಈ ಥರ ನೀವು ಮಾಡ್ಬೋದು ಫ್ರೆಂಡ್ಸ್. ಸೊ ಇಲ್ಲನೂ ನೀವು ಅಕೌಂಟ್ ನಂಬರು, ಅಮೌಂಟು, ಸರ್ಟಿಫಿಕೇಟ್ ನಂಬರ್ ಎಲ್ಲನೂ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಸೊ ಅದಾದಮೇಲೆ ನೀವು ಸಬ್ಮಿಟ್ ಡಾಕ್ಯುಮೆಂಟ್ಸ್ನ ಮಾಡಿಬಿಟ್ರೆ, ಸೊ ಇಲ್ಲಿ ಸಬ್ಮಿಟ್ ಡಾಕ್ಯುಮೆಂಟ್ಸ್ ಬ್ರೌಸ್ ಆ್ಯಂಡ್ ಫೈಲ್ ಮಾಡಿಬಿಟ್ಟು ನೀವು ಫೈಲ್ನಲ್ಲಿ ಅಟ್ಯಾಚ್ ಮಾಡ್ಕೊಂಬಿಟ್ಟು, ಸೊ ನೀವು ಏನೇನು ವರ್ಕ್ ಮಾಡಿದರೆ, ಏನೇನು ಡಾಕ್ಯುಮೆಂಟ್ಸ್ ಕೇಳಿದರೆ ಅವನ್ನೆಲ್ಲನೂ ಇಲ್ಲಿ ಬ್ರೌಸ್ ಮಾಡಿ ಅಪ್ಲೋಡ್ ಮಾಡಿದರೆ, ಸೊ ಆಮೇಲೆ ನೀವು ಅಮೌಂಟ್ನ ಪೇ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವರ್ಕ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಎಕ್ಸಿಕ್ಯೂಟಿವ್ ಈ ಪ್ರೊಕ್ಯೂರ್ಮೆಂಟ್ನಲ್ಲಿ 10 ಲಕ್ಷಕ್ಕಿಂತ ಕಡಿಮೆ ಅಥವಾ ಟರ್ನ್ ಓವರ್ 25 lakhsಕ್ಕಿಂತ ಕಡಿಮೆ, 5 years ಫಾರ್ ಕ್ಲಾಸ್ 2 ಶುಡ್ ಹ್ಯಾವ್ ಕಂಪ್ಲೀಟೆಡ್ ಸಿಂಗಲ್ ಟೆಂಡರ್ ವರ್ಕ್ ಎಸ್ಟಿಮೇಟೆಡ್ ಕಾಸ್ಟ್ ನಾಟ್ ಲೆಸ್ ದೆನ್ 5 lakhs ಆ್ಯಂಡ್ ಶುಡ್ ಬಿ ಕಂಪ್ಲೀಟೆಡ್ ಟರ್ನ್ ಓವರ್ ಆಫ್ 15 lakhs ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೇಲ್ಸ್ ಆಫ್ ಟ್ಯಾಕ್ಸ್ ಕ್ಲಿಯರೆನ್ಸ್ ಅಂದರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಇದೆ ಅದನ್ನು. ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಕ್ಲಾಸ್ 1 ಕ್ಲಾಸ್ 2 ಕಾಂಟ್ರಾಕ್ಟ್ ರಿಜಿಸ್ಟ್ರೇಷನ್, ಒರಿಜಿನಲ್ ಪಾಸ್ಬುಕ್ ಬೇಕಾಗುತ್ತೆ ನಿಮಗೂ, ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂದರೆ ಡಿಗ್ರಿ ಇನ್ ಸಿವಿಲ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಹೈವೇ ಇಂಜಿನಿಯರಿಂಗ್, ಎನ್ವಿರಾನ್ಮೆಂಟಲ್ ಇಂಜಿನಿಯರ್ಗೆ, ಕನ್ಸಲ್ಟ್ ಲೆಟರ್ ಫ್ರಮ್ ಟೆಕ್ನಿಕಲ್ ಪರ್ಸನು, ಆಮೇಲೆ ಒಂದು 20 ರೂಪಾಯಿ ಸ್ಟಾಂಪ್ ಪೇಪರ್ನ ತೊಗೊಂಬಿಟ್ಟು, ಆಮೇಲೆ ಫೈಲ್ ಸೈಜ್ ನೀವೇನು ಅಪ್ಲೋಡ್ ಮಾಡ್ತಿರೋದು 500 KB ಜಾಸ್ತಿ ಇರಬಾರ್ದು ಫ್ರೆಂಡ್ಸ್. ಅದು PDF, JPG, PNG ಫಾರ್ಮೆಟ್ನಲ್ಲಿ ಮಾತ್ರ ಇರಬೇಕಾಗುತ್ತೆ. ಆಮೇಲೆ ನಿಮಗೆ ಕಂಪಲ್ಸರಿಯಾಗಿ ಒಂದು ಮೊಬೈಲ್ ನಂಬರ್ಗೆ ವಿತ್ SMS ಅಲರ್ಟ್ ಬರುತ್ತೆ, ಡಾಕ್ಯುಮೆಂಟ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ. ಸೊ ಅದನ್ನು ಮಾಡ್ಕೊಂಬಿಟ್ಟು ಸೊ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಸೊ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಏನೇನು ಬೇಕಲ್ಲ ಟೆಂಪ್ಲೇಟ್ಗಳು ಕೊಟ್ಟಿದ್ದಾರೆ, ಅವನ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ಹಾಗಾದರೆ ತೋರಿಸ್ತೀನಿ ನಿಮಗೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು. ಸೊ ಡ್ಯಾಶ್ಬೋರ್ಡ್ ಅಂತ ಬಂದಿದೆ. ಸೊ ಡ್ಯಾಶ್ಬೋರ್ಡ್, ಸೊ ಕ್ಲಿಕ್ ಹಿಯರ್ ಟು ಲಾಗಿನ್. ಸೊ ಲಾಗಿನ್ನ ಆಗ್ತಾಯಿದೆ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಈಗ ಓಪನ್ ಆಯಿತು. ಸೊ ನಿಮ್ಗೆ ಇಲ್ಲಿ ಲಾಗಿನ್ ಬಂದಿದೆ. ಸೊ ನೀವು ಯಾವುದು ಅನ್ನೋದು ಕಾಂಟ್ರಾಕ್ಟ್ ಕ್ಲಾಸ್ ಡಿಗೋ, ಕ್ಲಾಸ್ ಸಿನೋ, ಕ್ಲಾಸ್ ಬಿನೋ, ಕ್ಲಾಸ್ ಎನ್ ಚೂಸ್ ಮಾಡ್ಕೊಳ್ಳಿ. ಕ್ಲಾಸ್ 3 and 4ಗೆ ಬೇರೆ ಇದೆ, ಕ್ಲಾಸ್ A1 ಮತ್ತು 2ಗೆ ಬೇರೆ ಇದೆ ಫ್ರೆಂಡ್ಸ್. ಓಕೆನಾ. ಸೊ ಇಲ್ಲಿ ಬಂದಿದೆ, ಇದು ಒಂದು ಜಸ್ಟ್ ಎಕ್ಸಾಂಪಲ್ ಇದೇ ಥರ ಇರುತ್ತೆ ಅದರಲ್ಲಿ. ಸೊ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ನಿಮ್ದು ಹೋಮು, ಚೇಂಜ್ ಪಾಸ್ವರ್ಡ್, ನೀವು ಪಾಸ್ವರ್ಡ್ ಚೇಂಜ್ ಮಾಡ್ಕೋತೀನಿ ಅಂದರೆ ಲಾಗಿನ್ ಸ್ಟ್ಯಾಟಿಸ್ಟಿಕ್ಸು, ಲಾಗ್ಔಟು, ಸ್ಕ್ರೀನ್ ಲಾಕ್ ಇದು ಮಾಡುತ್ತೆ. ರಿಜಿಸ್ಟ್ರೇಷನ್ ಆರ್ ರಿನ್ಯೂವಲ್ ಅಪ್ಲಿಕೇಶನ್ ಅಂತ ಇರುತ್ತೆ, ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ಅನೆಕ್ಸರ್ 1 ಅನ್ನು ನೀವು ಫಿಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ತೋರಿಸ್ತೀನಿ ನೋಡಿ, ಅನೆಕ್ಸರ್ 1 ಇಲ್ಲಿ ಬಂದಿದೆ ನೋಡಿ, ಗೌರ್ಮೆಂಟ್ ಆಫ್ ಕರ್ನಾಟಕ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್. ಸೊ ಇದಾದಮೇಲೆ ನಿಮಗೆ ಸೊ ನಿಮ್ದು ಯಾವ ಕ್ಲಾಸಿಗೆ ಅಪ್ಲೈ ಮಾಡ್ತಾರೆ, ಕ್ಲಾಸ್ 1 ಕ್ಲಾಸ್ 2 ಚೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಕ್ಲಾಸ್ 1 ಕ್ಲಾಸ್ 2.
ಕ್ಲಾಸ್ ಒನ್ನಿಗೆ ಏನೇನು ಎಲಿಜಿಬಿಲಿಟಿ ಇದೆ ನೀವು ಡೈರೆಕ್ಟಾಗಿ ಕ್ಲಾಸ್ ಒನ್ಗೆ ಹೋಗ್ತೀರೋ ಕ್ಲಾಸ್ ಟು ಹೋಗ್ತೀರಿ ನಿಮ್ಮ ಕೆಪಾಸಿಟಿ ಮೇಲೆ ಫೈನಾನ್ಷಿಯಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅದ್ರ ಮೇಲೆ ಕ್ಲಾಸ್ ಟು ತೊಗೊಂಡ್ರೆ ಕ್ಲಾಸ್ ಟು ಅದಾದಮೇಲೆ ಕ್ಯಾಟಗರಿ ಸಿವಿಲೋ ಅಥವಾ ಇಂಟೀರಿಯರ್ ಕಾಂಟ್ರಾಕ್ಟರ್ ಸಿವಿಲ್ ಕಾಂಟ್ರಾಕ್ಟರ್ ಅಥವಾ ಇಂಟೀರಿಯರ್ ಕಾಂಟ್ರಾಕ್ಟರ್ ಅದಾದಮೇಲೆ ನೀವು ಟೈಪ್ ಆಫ್ ಕಾಂಟ್ರಾಕ್ಟ್ ನೀವು ರಿಜಿಸ್ಟ್ರೇಷನ್ ಅಥವಾ ರಿನ್ಯೂವಲ್ ಮಾಡ್ತಾ ಇದ್ರು ಇಲ್ಲಿ ಚೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಅಥವಾ ರಿನ್ಯೂವಲ್ ನೀವು ಇದ್ದರೆ ನೀವು ಮಾಡ್ಕೊಳ್ಳಿ ರಿನ್ಯೂವಲ್ ಇದ್ದರೆ ರಿನ್ಯೂವಲ್ ಇಲ್ಲಿ ಕೊಟ್ಟಿದ್ದಾರೆ ನೀವು ಅಥವಾ ರಿನ್ಯೂವಲ್ ಸೊ ನೀವು ರಿಜಿಸ್ಟ್ರೇಷನ್ ಮಾಡ್ತಂದ್ರೆ ನೀವು ರಿಜಿಸ್ಟ್ರೇಷನ್ ಅದಾದಮೇಲೆ ನಿಮಗೆ ನಿಮ್ಮ ಅಪ್ಲಿಕೇಶನ್ ನೇಮ್ ಏನು ರಿಜಿಸ್ಟ್ರೇಷನ್ ಮಾಡಿದ್ರೆ ಅದು ತೊಗೊಂಡಿರುತ್ತೆ ಆಮೇಲೆ ಮೊಬೈಲ್ ನಂಬರ್ ತೊಗೊಳುತ್ತೆ ಆಮೇಲೆ ನಿಮ್ಮದು ಇಲ್ಲಿದೆ ನೋಡಿ ಫ್ರೆಂಡ್ಸ್ ಸೊ ನೀವು ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಫೋಟೋನ ನೀವು ಅಪ್ಲೋಡ್ ಮಾಡಿ ಸೊ ನಾ ಇಲ್ಲೊಂದು ಎಕ್ಸಾಂಪಲ್ 500 KB ಒಳಗಡೆ ಇರಬೇಕು ಸೊ ಒಂದು ಅಪ್ಲೈ ಮಾಡ್ತಾ ಇದ್ದೀನಿ ಜಸ್ಟ್ ಒಂದು ಇಲ್ಲಿ ತೋರಿಸ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಆಫ್ ಫೋಟೋ ಸೈಜ್ ಅಲೋಡ್ 25 KB ತೋರಿಸ್ತಾ ಇದ್ದೀನಿ ಅಂದರೆ 25 KB ಒಳಗಡೆ ಇರಬೇಕು ಅಂತ ತೋರಿಸಿದೆ ಅದಾದಮೇಲೆ ಫೋರ್ ನೇಮ್ ನೀವು ಏನು ಹೆಸರು ಕಾಂಟ್ರಾಕ್ಟರ್ ಹೆಸರು ಏನಿದೆ ಅದನ್ನು ತೊಗೊಳ್ಳಿ ಸೊ ನಾ ಇಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ XYZ ಅಂತ ತೋರಿಸ್ತೀನಿ ಸೊ ನಿಮ್ದು ಏನಿದೆ ಅದನ್ನು ತೋರಿಸಿ ಆಮೇಲೆ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್ನ ನೀವು ಟೈಪ್ ಮಾಡಬೇಕಾಗುತ್ತೆ ಸೊ ಜಸ್ಟ್ ನಾ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ಆಮೇಲೆ ನಿಮ್ಮ ಸ್ಟೇಟ್ ಯಾವುದಿದೆ ಕರ್ನಾಟಕನ ಯಾವ ಸ್ಟೇಟಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಕರ್ನಾಟಕ ಸ್ಟೇಟ್ ಆಮೇಲೆ ಯಾವ ಡಿಸ್ಟಿಕ್ ಆಲ್ರೆಡಿ ಚೂಸ್ ಮಾಡ್ಕೊಂಡಿರ್ತಾರೆ ಜೋನ್ ವೈಸು ಅದು ಬಂದಿರುತ್ತೆ ಆಮೇಲೆ ಕಮ್ಯುನಿಕೇಷನ್ ಅಡ್ರೆಸ್ ಸೇಮ್ ಆಸ್ ಪರ್ಮನೆಂಟ್ ಅಡ್ರೆಸ್ ಇದ್ದರೆ ಟಿಕ್ ಮಾಡ್ಕೊಂಬಿಡಿ ಎರಡೂ ಸೇಮ್ ಆಗುತ್ತೆ ಇಲ್ಲಾಂದರೆ ಬೇರೆ ಇದ್ದರೆ ಬೇರೆ ಟೈಪ್ ಮಾಡ್ಕೊಳ್ಳಿ ಆಮೇಲೆ ಸೊ ನಿಮ್ಮ ಫೋನ್ ನಂಬರ್ ಯಾವುದಿದೆ ಅದನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಮೊಬೈಲ್ ನಂಬರು ಫ್ಯಾಕ್ಸ್ ಇದ್ದರೆ ಫ್ಯಾಕ್ಸ್ ನಂಬರ್ ನಿಮ್ಮ ರಿಲೀಜನ್ ಯಾವುದಿದೆ ಹಿಂದೂ ಮುಸ್ಲಿಂ ಜೈನ್ ಕ್ರಿಶ್ಚಿಯನ್ ಅಂತ ಟಿಕ್ ಮಾಡ್ಕೊಳ್ಳಿ ಹಿಂದೂ ಇದ್ದರೆ ಹಿಂದೂ ಕ್ಯಾಸ್ಟ್ ಯಾವ್ದು ಬರುತ್ತೆ SC ST ಅಥವಾ ಅದರ್ಸ್ ಬರುತ್ತೆ ಸೊ ಅದರ್ಸ್ ಇದ್ದರೆ ಅದರ್ಸ್ ಅಂತ ತೊಗೊಳ್ಳಿ SC ST ಇದ್ದರೆ SC ST ತೊಗೊಳ್ಳಿ ಇನ್ ಕಾರ್ಪೊರೇಷನ್ ಟೈಪ್ ಇಂಡಿವಿಜುವಲ್ ಮಾಡ್ತಾ ಇದ್ರು ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ರು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡ್ತಾ ಇದ್ರು ಇಂಡಿವಿಜುವಲ್ ಇದ್ದರೆ ಇಂಡಿವಿಜುವಲ್ ಅಂತ ತೊಗೊಳ್ಳಿ ನಾನು ಇಂಡಿವಿಜುವಲ್ ತೊಗೋತಾ ಇದ್ದೀನಿ ಸೊ ನಿಮ್ಮದು ಪ್ರೈವೇಟ್ ಇದ್ದರೆ ಪ್ರೈವೇಟು ಪಾರ್ಟ್ನರ್ಶಿಪ್ ಇದ್ದರೆ ಪಾರ್ಟ್ನರ್ಶಿಪ್ ಅದಾದಮೇಲೆ ನೇಮ್ ಆಫ್ ದಿ ಮ್ಯಾನೇಜಿಂಗ್ ಪಾರ್ಟ್ ನಿಮ್ಮದು ಹೆಸರು ಯಾರಿದೆ ಇದೇನಿದೆ ಅಂದರೆ ಪಾರ್ಟ್ನರ್ ಇದ್ದರೆ ಅದನ್ನು ಇಲ್ಲಿ ಎನೇಬಲ್ ಆಗುತ್ತೆ ಫ್ರೆಂಡ್ಸ್ ಸೊ ಇಂಡಿವಿಜುವಲ್ ಕೊಟ್ಟರೆ ಅದು ಡಿಸೇಬಲ್ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಅವ್ರದ್ದು ಪಾರ್ಟ್ನರ್ ಇದ್ದರೆ ಮಾತ್ರ ಅಲ್ಲಿ ಬರುತ್ತೆ ಅದಾದಮೇಲೆ ನಿಮ್ಮದು ಇನ್ ಕೇಸ್ ಆಫ್ ನೀವು ಪಾರ್ಟ್ನರ್ಶಿಪ್ ಇತ್ತಂದರೆ ಇಲ್ಲಿ ಎನೇಬಲ್ ಆಗಿರುತ್ತೆ ಅದನ್ನು ಫಿಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ತೋರಿಸ್ತಾ ಇರಲಿ ಪಾರ್ಟ್ನರ್ಶಿಪ್ ತೊಗೊಂಡ್ರೆ ಎನೇಬಲ್ ಆಗುತ್ತೆ ಇಲ್ಲಿ ಫಿಲ್ ಮಾಡ್ಬೋದು ನೀವು ಪಾರ್ಟ್ನರ್ ಹೆಸರು ಅವ್ರ ಮೊಬೈಲ್ ನಂಬರ್ ಸಲವನ್ ಸರ್ಟಿಫಿಕೇಟ್ ಯಾವ ಬ್ಯಾಂಕಿಗೆ ನೀವು ಸಲವನ್ ಸರ್ಟಿಫಿಕೇಟ್ ಹೋಗ್ತಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಬ್ ಕವಿ ಓಕೆನಾ ಫ್ರೆಂಡ್ಸ್ ಅದಾದಮೇಲೆ ಅಮೌಂಟ್ ಎಷ್ಟು ಅವರು ಎಷ್ಟು ಶ್ಯೂರಿಟಿ ಕೊಟ್ಟಿದ್ದಾರೆ 20 ಲಕ್ಷದ ಕೊಟ್ಟಿದ್ದಾರೆ 2 ಲಕ್ಷ ಕೊಟ್ಟಿದ್ದಾರೆ ಸೊ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ ಸೊ ಅಮೌಂಟ್ ಸಲವನ್ ಸರ್ಟಿಫಿಕೇಟ್ ಅವ್ರು ಕೊಟ್ಟಿರ್ತಾರೆ ನಿಮ್ಮ ಕೆಪಾಸಿಟಿ ಮೇಲೆ ನಿಮ್ಮ ಟರ್ನ್ ಓವರ್ ಮೇಲೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಮೇಲೆ ಕೊಡ್ತಾರೆ ನಾನು 20 lakhs ವರ್ತ್ ಕೊಟ್ಟಿದ್ದೀನಿ ಆಮೇಲೆ ಅವ್ರು ಕೊಟ್ಟಿದ್ದಕ್ಕೆ ಒಂದು ಸರ್ಟಿಫಿಕೇಟ್ ನಂಬರ್ ಇರುತ್ತೆ ಸೊ ಎಂಟ್ರಿ ಮಾಡಿ ಸೊ ನಾನು ಜಸ್ಟ್ ಡಮ್ಮಿ ಎಂಟ್ರಿ ಮಾಡ್ತೀನಿ ಯಾವ ಡೇಟಿಗೆ ಕೊಟ್ಟಿದ್ದಾರೆ ಅಂತ ಚೂಸ್ ಮಾಡ್ಕೊಳ್ಳಿ ಸೊ ನಾನು 2nd February ಅಂತ ಚೂಸ್ ಮಾಡ್ಕೊತೀನಿ ಓಕೆ ಅದಾದಮೇಲೆ ಟೆಕ್ನಿಕಲ್ ಪರ್ಸನ್ ಅಪಾಯಿಂಟೆಡ್ ಫಾರ್ ಎಕ್ಸಿಕ್ಯೂಷನ್ ಆಫ್ ವರ್ಕ್ಸ್ ಯಾರ್ಯಾರನ್ನ ಅಪಾಯಿಂಟ್ ಮಾಡಿದ್ದಾರೆ ಸೊ ಇಲ್ಲಿ ತೋರಿಸ್ತಾ ನೋಡಿ ಫ್ರೆಂಡ್ಸ್ ಸೊ XYZ ಅಪಾಯಿಂಟ್ ಮಾಡಿದ್ವಿ ಅಂತ ಸೊ ಅದಾದಮೇಲೆ ಅವ್ರ ಡೆಸಿಗ್ನೇಷನ್ ಏನಿದೆ ಆರ್ಕಿಟೆಕ್ಚರ್ ಇದೆ ಇಂಜಿನಿಯರ್ ಇದೋ ಅಥವಾ ಅದರ್ ಸಬಾರ್ಡಿನೇಟ್ ಇದೋ ಆರ್ಕಿಟೆಕ್ಚರು ಇಂಜಿನಿಯರ್ ಇದ್ದರೆ ಇಂಜಿನಿಯರು ಸಬಾರ್ಡಿನೇಟ್ ಇದ್ದರೆ ಸಬಾರ್ಡಿನೇಟ್ ಅವ್ರ ಕ್ವಾಲಿಫಿಕೇಷನ್ ಇದೆ BE ಸಿವಿಲ್ ಇದ್ದರೆ BE ಸಿವಿಲ್ ಲೆಂತ್ ಆಫ್ ಸರ್ವಿಸ್ 10 ವರ್ಷ ಆಗಿದೆಯಾ 10 ವರ್ಷ ವೆದರ್ ಕನ್ಸರ್ನ್ ಲೆಟರ್ ವಿಲ್ ಬಿ ಎನ್ಕ್ಲೋಸ್ ಅವ್ರ ಕಡೆಯಿಂದ ಪರ್ಮಿಷನ್ ಲೆಟರ್ ತೊಗೊಂಡಿದ್ರೆ ಎಸ್ ಇದ್ರೆ ಎಸ್ ಕೊಡಿ ನೋ ಇದ್ರೆ ನೋ ಕೊಡಿ ಓಕೆನಾ ದೆನ್ ಅದಾದಮೇಲೆ ಮಿನಿಮಮ್ ಒಂದಂದ್ರೆ ಕಂಪಲ್ಸರಿ ಒಂದು ರೋನಲ್ಲಿ ಫಿಲ್ ಮಾಡಲೇಬೇಕಾಗುತ್ತೆ ಇದರಿಂದ ಓಕೆನಾ ಫ್ರೆಂಡ್ ಲಿಸ್ಟ್ ಆಫ್ ವರ್ಕ್ಸ್ ನೀವು ಮುಂಚೆ ಏನಾದರೂ ವರ್ಕ್ ಎಕ್ಸಿಕ್ಯೂಟ್ ಮಾಡಿದರೆ ಮಿನಿಮಮ್ 1 ರೋ ಸೊ ಇಲ್ಲಿ ವರ್ಕ್ ಎಕ್ಸಿಕ್ಯೂಟ್ ಮಾಡಿದರೆ ಸೊ ಕೊಪ್ಪಳದಲ್ಲಿ ನಾನು ಈಗ ಒಂದು 10 ಲಕ್ಷದ ವರ್ಕ್ ಮಾಡಿಸಿದ್ದೀನಿ ಅಂದರೆ ಕೊಪ್ಪಳದಲ್ಲಿ ಏನಂತ ಹೆಸರಲ್ಲಿ ಆಫೀಸ್ನಲ್ಲಿದೆ ಅದನ್ನು ಮಾಡಿ ಆಮೇಲೆ ಎಸ್ಟಿಮೇಟೆಡ್ ಕಾಸ್ಟ್ ಒಂದು 10 ಲಕ್ಷದ ಇತ್ತು ಅಂದ್ಕೊಳ್ಳಿ ಫ್ರೆಂಡ್ಸ್ ಸೊ 10 ಲಕ್ಷದ್ದು ಫೈನಲ್ ಅಮೌಂಟ್ ಬಂದ್ಬಿಟ್ಟು ಸೊ 12 ಲಕ್ಷ ಆಗಿತ್ತು ಅಂದ್ಕೊಳ್ಳಿ ನಿಮ್ಮದು ವರ್ಕ್ ಕಂಪ್ಲೀಷನ್ ಆಗಬೇಕಾದ್ರೆ 12 ಲಕ್ಷ ಎಸ್ಟಿಮೇಟೆಡ್ ಆಗಿತ್ತು ವೆದರ್ ಸರ್ಟಿಫಿಕೇಟ್ ಎನ್ಕ್ಲೋಸ್ ಎಸ್ ಇದ್ದರೆ ಎಸ್ ನೋ ಇದ್ದರೆ ನೋ ಎಸ್ ಇದ್ದರೆ ಎಸ್ ಕೊಡಿ ನೋ ಇದ್ದರೆ ನೋ ಕೊಡಿ ಅದಾದಮೇಲೆ ಪ್ಲ್ಯಾಂಟ್ಸ್ ಆರ್ ಮಷಿನ್ಸ್ ನಿಮ್ಮ ಹತ್ರ ಹೇಳಿದ್ವಲ್ಲ ಈಗ ವೈಬ್ರೇಟರ್ಸ್ ಎಷ್ಟಿದ್ದಾವೆ ಕಾಂಕ್ರೀಟ್ ಮಷಿನ್ ಎಷ್ಟಿದ್ದಾವೆ ಎಕ್ಸಾಮ್ ಸೊ ಅವೆಲ್ಲನೂ ಸೊ ಈಗ ವೈಬ್ರೇಟರ್ ನನ್ನ ಹತ್ರ ಇದೆ ಸೊ ಕ್ವಾಂಟಿಟಿ ಎಷ್ಟಿದೆ ವೈಬ್ರೇಟರ್ ಮಿನಿಮಮ್ ಕ್ಲಾಸಿಗೆ 2 ವೈಬ್ರೇಟರ್ ಬೇಕು ಯಾವುದಿದೆ ಕೆಪಾಸಿಟಿ ಇದು ಆಮೇಲೆ ಮಿಕ್ಸರ್ ಅಂದರೆ ಕಾಂಕ್ರೀಟ್ ಮಿಕ್ಸರ್ ಎಷ್ಟಿದ್ದಾವೆ ಮಿನಿಮಮ್ 2 ಬೇಕು ಸೊ 2 ಇದಾವೆ 2 ಎಲ್ಲಿದ್ದಾವೆ ಸೊ ದೆನ್ ರಿಮಾರ್ಕ್ಸ್ ಇದ್ರೆ ರಿಮಾರ್ಕ್ಸ್ ಓಕೆನಾ ಈ ಥರ ಎಲ್ಲನೂ ಮಷಿನ್ಸ್ಗಳು ಬೇಕಾಗುತ್ತೆ ಟ್ರಕ್ಗಳು ಎಷ್ಟಿದ್ದಾವೆ ಟ್ರಕ್ಕು ನಿಮ್ಮ ಹತ್ರ ಟ್ರಕ್ ಎಷ್ಟಿದೆ ಕ್ಲಾಸ್ 1 ಕಾಂಟ್ರಾಕ್ಟ್ ಮಾಡ್ತೀನಿ ಅಂದರೆ ಟ್ರಕ್ 1 ಬೇಕು ಮಿನಿಮಮ್ ಸೊ ಎಷ್ಟಿದ್ದಾವೆ ಎಲ್ಲಿ ಸೊ ಬಾಗಲಕೋಟ್ನಲ್ಲಿ ಆಯಿತಾ ಬಾಗಲಕೋಟ್ ಓಕೆ ಬಾಗಲಕೋಟ್ ಈ ಥರ ನೀವು ಎಂಟ್ರಿ ಮಾಡ್ಕೊಂಡು ವೆದರ್ ಅಪ್ಲಿಕೆಂಟ್ ಪರ್ಸಸ್ ಎಲೆಕ್ಟ್ರಿಕಲ್ ಲೈಸೆನ್ಸ್ ಎಸ್ ನಿಮ್ಮ ಲೈಸೆನ್ಸ್ ಎಲೆಕ್ಟ್ರಿಕಲ್ ಲೈಸೆನ್ಸ್ ಇತ್ತಂದರೆ ಎಸ್ ಅಂತ ಕೊಡಿ ಇದ್ದರೆ ನೋ ಅಂದರೆ ನೋ ಕೊಡಿ ಸೊ ನನ್ನ ಹತ್ರ ಇಲ್ಲ ಸೊ ನೋ ಇತ್ತಂದರೆ ಇಲ್ಲಿ ಎನೇಬಲ್ ಆಗಿರುತ್ತೆ ನೋ ಇದ್ದರೆ ನೋ ಕೊಡಿ ಓಕೆನಾ ಫ್ರೆಂಡ್ ಡೀಟೇಲ್ಸ್ ಆಫ್ ರಿಜಿಸ್ಟ್ರೇಷನ್ ಆಸ್ ಕಾಂಟ್ರಾಕ್ಟರ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ನೇಮ್ ಆಫ್ ದಿ ಆಫೀಸ್ ಏನಂತ ತೊಗೊಂಡಿದ್ದಾರೆ ನಾನು XYZ ಅನ್ನೋ ಒಂದು ಆಫೀಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಪಬ್ಲಿಕ್ ವರ್ಕ್ಸ್ ರಿಜಿಸ್ಟ್ರೇಷನ್ ನಂಬರ್ ಏನಾಗಿದೆ 1 2 3 4 5 6 ನಿಮ್ದು ಏನು ನಂಬರ್ ಇರುತ್ತೆ ಅದನ್ನು ಕೊಡಿ ಡೇಟ್ ಆಫ್ ರಿಜಿಸ್ಟ್ರೇಷನ್ ಯಾವ ಡೇಟಿಗೆ ಮಾಡಿದ್ದೀರಾ 2nd ದೆನ್ ಕ್ಲಾಸ್ 1 ಕ್ಲಾಸ್ 2 ಕ್ಲಾಸ್ 3 ಕ್ಲಾಸ್ 4 ಏನಂತ ವರ್ಕ್ ಮಾಡಿದರೆ ಮುಂಚೆ ವರ್ಕ್ ಎಕ್ಸ್ಪೀರಿಯನ್ಸ್ಗೆ ಇರ್ತಾರೆ ಸೊ ಮುಂಚೆ ಮಾಡಿದರೆ ಕೊಡಿ ಸೊ ಮುಂಚೆ ನಾನು ಈಗ ಸಪೋಸ್ ಕ್ಲಾಸ್ 2 ಮಾಡಿದ್ದೆ ಈ ಕ್ಲಾಸ್ 1ಗೆ ಅಪ್ಲೈ ಕ್ಲಾಸ್ 2 ಮಾಡಿದ್ದೆ ಕ್ಲಾಸ್ 3 ಮಾಡಿದ್ದೆ ಕ್ಲಾಸ್ 3 ವೆದರ್ ಕಾಪಿ ಆಫ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಎನ್ಕ್ಲೋಸ್ಡ್ ಎಸ್ ಇದ್ರೆ ಎಸ್ ಕೊಡಿ ನೋ ಇದ್ರೆ ನೋ ಕೊಡಿ
ಅದಾದಮೇಲೆ ನೀವು ಸೇವ್ ಅಂತ ಕೊಡಿ ಫ್ರೆಂಡ್ಸ್. ಓಕೆನಾ, ಇಷ್ಟೆಲ್ಲ ಫಿಲ್ ಮಾಡಿದ್ಮೇಲೆ ಸೇವ್ ಅಂತ ಕೊಡಿ. ನೋಡಿ ಈಗ ಎಲ್ಲನೂ ಸೇವ್ ಆಗಿದ್ದಾವೆ. ಇದಾದಮೇಲೆ ನಿಮಗೆ ಸಬ್ಮಿಟ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್. ಸಬ್ಮಿಟ್ ಡಾಕ್ಯುಮೆಂಟ್ಸ್ನಲ್ಲಿ ಸೊ ನೀವೇನು ಮಾಡಬೇಕಾಗುತ್ತೆ, ಕೈಂಡ್ಲಿ ಸಬ್ಮಿಟ್ ದ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ. ಸೊ ಆ ಡಾಕ್ಯುಮೆಂಟ್ಸ್ನ ನೀವೇನು ಮಾಡಬೇಕಾಗುತ್ತೆ, ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬಂದಿರುತ್ತೆ ನೋಡಿ ಫ್ರೆಂಡ್ಸ್. ಸೊ ಇಲ್ಲಿ ಡೌನ್ಲೋಡ್ ಟೆಂಪ್ಲೇಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂದರೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಯಾವ್ಯಾವ ಅನ್ನೋದನ್ನು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಿಮಗೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಸಿವಿಲ್ 1ನೇ ಅಥವಾ 2ನೇ ದರ್ಜೆ ಗುತ್ತಿಗೆದಾರರಿಗೆ ಲೋಕೋಪಯೋಗಿ ಇಲಾಖೆ ವೆಬ್ಸೈಟಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು 1ನೇ ಡಾಕ್ಯುಮೆಂಟ್. 2ನೇದು ನಿಮಗೆ ಸಾಲ ತೀರಿಕೆ ಇತ್ಯರ್ಥ ಪ್ರಮಾಣ ಪತ್ರ ಅಂದರೆ ಸೊಲವೆನ್ ಸರ್ಟಿಫಿಕೇಟ್. ಸಾಮರ್ಥ್ಯ ಎಷ್ಟಿದೆ, 10 ಲಕ್ಷ 25 ಲಕ್ಷ. ಕಾಂಟ್ರಾಕ್ಟ್ ಕ್ಲಾಸ್ 1ಗೆ 25 ಲಕ್ಷದ್ದು ಬೇಕಾಗುತ್ತೆ, ಕ್ಲಾಸ್ 2ಗೆ 10 ಲಕ್ಷದ್ದು ಬೇಕಾಗುತ್ತೆ. ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ನೀವೇನಾದರೂ ಮುಂಚೆ ವರ್ಕ್ ಮಾಡಿದ ಸರ್ಟಿಫಿಕೇಟು, ಆಮೇಲೆ GST ಪ್ರಮಾಣ ಪತ್ರ, ಆಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪ್ಯಾನ್ ಕಾರ್ಡ್ ಸರ್ಟಿಫಿಕೇಟು, ಆಮೇಲೆ ನಿಮ್ಮದು ಅಡ್ರೆಸ್ ಪ್ರೂಫು, ಆಮೇಲೆ ನೀವು ಏನಾದರೂ ಮುಂಚೆ ವರ್ಕ್ ಮಾಡಿದರೆ ಅದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು, ಆಮೇಲೆ ಡಿಗ್ರಿ ಸರ್ಟಿಫಿಕೇಟ್ ನಿಮ್ಮದು, ಆಮೇಲೆ ನೀವು ಮುಂಚೆ ಏನಾದರೂ ವರ್ಕ್ ಮಾಡಿದ್ದಕ್ಕೆ ನೀವೇನಾದರೂ ಒಪ್ಕೊಂಡಿದ್ರೆ ಆ ಪ್ರಮಾಣ ಪತ್ರ, 20 ರೂಪಾಯಿ ಸ್ಟಾಂಪ್ ಮೇಲೆ ಗುತ್ತಿಗೆದಾರ ಮುಚ್ಚೋ ಪ್ರಮಾಣ ಪತ್ರ. ಆಮೇಲೆ ಈ ಹೆಡ್ಡಿಗೆ ನೀವು 5,000 ರೂಪಾಯಿ ಅಮೌಂಟ್ನ ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್. ಈ ಹೆಡ್ಡಿಗೆ ಸೊ ನಿಮಗೆ ಅಮೌಂಟ್ನ ನೀವು ಕಟ್ಟಬೇಕಾಗುತ್ತೆ 1ನೇ ದರ್ಜೆಗೆ. ಸೊ 2ನೇ ದರ್ಜೆಗೆ 2,000 ರೂಪಾಯಿ ಕಟ್ಟಬೇಕಾಗುತ್ತೆ ಈ ಚಾಲ್ತಿ ಇದಕ್ಕೆ. ಆಮೇಲೆ ನೀವು ಏನಾದರೂ ಕೆಲಸಗಾರ ಗುತ್ತಿಗೆ ಕ್ಷೇಮಾಭಿವೃದ್ಧಿ ಮುಖ್ಯ ಇಂಜಿನಿಯರ್ಗೆ ಸೊ 500 ರೂಪಾಯಿ ಫಂಡ್ ಆಗಿ ಕೊಡಬೇಕಾಗುತ್ತೆ. ಅಂದರೆ ಡಿಪಾಸಿಟ್, ನಾನ್ ರಿಫಂಡೇಬಲ್ ಡಿಪಾಸಿಟ್ನ ಕಟ್ಟಬೇಕಾಗುತ್ತೆ. ಅದೇನೆಂದರೆ ಸೊ ಅವರಿಗೆ ಕಾಂಟ್ರಾಕ್ಟರ್ ಏನು ವರ್ಕ್ ಮಾಡ್ತಾರೆ ಕೆಲಸಗಾರ ಅವರು ಕ್ಷೇಮಾಭಿವೃದ್ಧಿ ನಿಗಮಕ್ಕೆ ಹೋಗುತ್ತೆ. 2ನೇ ದರ್ಜೆ ಇತ್ತಪ್ಪ ಅಂದರೆ 250 ರೂಪಾಯಿ ಮಾಡಬೇಕಾಗುತ್ತೆ. ಆಮೇಲೆ ಪಾಲುದಾರಿಗೆ ಪಾರ್ಟ್ನರ್ಶಿಪ್ ಡೀಡ್ ಇದ್ದರೆ ಅದನ್ನು, ಆಮೇಲೆ ಒಂದು ಸ್ಟಾಂಪ್ ಪೇಪರು, ರಿಜಿಸ್ಟ್ರೇಷನ್ ಇಲ್ಲಿ ಫಾರ್ಮು, ಆಮೇಲೆ ಫಾರ್ಮ್ ಇದ್ದರೆ ಫಾರ್ಮು, ಅಥವಾ ನೀವು ಕಂಪ್ನಿಯಲ್ಲಿದ್ದರೆ ಇವು ನಿಮ್ಮದು ಸ್ಟಾಪ್ ಮಾಡಿದ್ದು ಕಂಪ್ನಿದು ಡಾಕ್ಯುಮೆಂಟ್ಸು. ಆಮೇಲೆ ನೀವು ಇವೆಲ್ಲ ಏನಂದರೆ ಒರಿಜಿನಲ್ ಪ್ರಮಾಣ ಪತ್ರ 3 ಪ್ರಮಾಣ ಪತ್ರನ ಸಲ್ಲಿಸಬೇಕಾಗತ್ತೆ ನೀವು ಎಲ್ಲನೂ ಫ್ರೆಂಡ್ಸ್. ಸೊ ಇವೆಲ್ಲನೂ ಸಬ್ಮಿಟ್ ಮಾಡಿದರೆ ಮಾತ್ರ ನಿಮ್ಗೆ ಏನಂದರೆ ಮುಚ್ಚಳಿಕೆ ಪ್ರಮಾಣ ಪತ್ರ ಬರುತ್ತೆ. ಯಾವ ಕಂಪನಿ ಅಂದರೆ ನೀವು ಏನು ಯಾವ ಹೆಸರಿನಲ್ಲಿ ನೀವು ಪ್ರಮಾಣ ಪತ್ರ ತೊಗೊಳ್ತಾರೆ, ದಿ ಫ್ರೀ ಮೇಯರ್ಸ್ ಡ್ಯಾಶ್ ಗುತ್ತಿಗೆದಾರನದ ನಾನು ಡ್ಯಾಶ್ ಅಂತ ಹೇಳಿದ್ದೀನಿ, ಫಿಲ್ ಮಾಡ್ಕೊಂಬಿಟ್ಟು 1ನೇ ಅಥವಾ 2ನೇ ದರ್ಜೆಗೆ ನಾನು ಅರ್ಜಿ ಸಲ್ಲಿಸ್ತಾ ಇದ್ದೀನಿ. ಆಮೇಲೆ 2ನೇ ದರ್ಜೆ ನೋಲಿ ಚಾಲ್ತಿರೋ ಕಪ್ಪು ಪಟ್ಟಿಯಲ್ಲಿಯೇ ಸೇರಿಸಿದ್ದಾರೆ, ರದ್ದುಪಡಿಸಿದ್ದಾರೆ, ಹಿಂಬಡ್ತಿ ಆಗಲಿ ಏನಾದರೂ ನೀವು ಮುಂಚೆ ಮಾಡಿದ್ರಿ ಅಂದರೆ ಇಲ್ಲ ಅಂತ ಅಂದ್ಕೊಂಡು, ಅದಾದಮೇಲೆ ನಾವು ನೋಂದಣಿಗೆ ಸಲ್ಲಿಸಿ ಎಲ್ಲ ದಾಖಲೆ ಅಸಲೇ ಆಗಿರ್ತವೆ, ಈ ಮಾಹಿತಿ ಸತ್ಯವಾಗಿದ್ದು ಮುಂದೆ ಏನಾದರೂ ನಕಲಿ ಅಂತ ಕಂಡು ಬಂದಲ್ಲಿ ನನ್ನ ಮೇಲೆ ಆ್ಯಕ್ಷನ್ ತೊಗೋಬೋದು, ಕಪ್ಪು ಪಟ್ಟಿ ಸೇರಿಸ್ಬೋದು ಅಂತೇಳಿ ಸಹಿ ಮಾಡಿ ನೀವು ಅವರಿಗೆ ಮುಖ್ಯ ಇಂಜಿನಿಯರ್ ಸಂಪರ್ಕ ಮತ್ತು ಕಟ್ಟಡ ಈಶಾನ್ಯ ಕಲಬುರಗಿ ಅವರಿಗೆ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ಆಮೇಲೆ ಅದ್ರ ಜೊತೆಗೆ ನೀವು ಸಮ್ಮತಿ ಪ್ರಮಾಣ ಪತ್ರ ಅಂದರೆ ನಾನು ಲೋಕೋಪಯೋಗಿ ಇಲಾಖೆಯಿಂದ ನಿಮ್ಮ ಹೆಸರು ಅಥವಾ ನಿಮ್ಮ ಕಂಪನಿ ಹೆಸರು ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ ಹೆಸರು ಅಥವಾ ನಿಮ್ಮ ಲೈಸೆನ್ಸ್ ಹೆಸರಿನಲ್ಲಿ 5 ವರ್ಷಗಳ ಅವಧಿಗೆ ಕೈಗೊಳ್ಳುವ ಎಲ್ಲ ಕಾಮಗಾರಿಗಳ ಮೇಲ್ವಿಚಾರಣೆಯನ್ನು ನಡೆಸಲು ನನ್ನ ಮೂಲಕ ಒಪ್ಕೊಂಡಿದ್ದೀನಿ ಅಂತೇಳಿ ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ ನೋಂದಣಿ ಯಾವುದೇ ಗುತ್ತಿಗೆದಾರನು ಮಾಡುತ್ತಿರೋ ಕಾಮಗಾರಿ ಮೇಲ್ವಿಚಾರಣೆ ಅಂದರೆ ಈ ಮುಂಚೆ ನಾನು ಬೇರೆ ಯಾವುದೋ ಕಾಮಗಾರಿ ಲೈಸೆನ್ಸ್ ತೊಗೊಂಡಿದ್ದೀನಿ ಅಂತೇಳಿ ಯಾವುದೂ ತೊಗೊಂಡಿಲ್ಲ ಅಂತೇಳಿ ನೀವು ಲೈಸೆನ್ಸ್ನ ಮಾಡ್ಕೊಂಬಿಟ್ಟು ಡೇಟ್ ಆ್ಯಂಡ್ ಹಾಕಿ ಸೈನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ, ಅದ್ರ ಜೊತೆಗೆ ಮತ್ತೆ ನಿಮಗೆ ಡಿಕ್ಲರೇಷನ್ ಪ್ರಮಾಣ ಕನ್ಸೆಂಟ್ ಲೆಟರ್ ಇದೆ ನೋಡಿ ಫ್ರೆಂಡ್ಸ್. ಕನ್ಸೆಂಟ್ ಲೆಟರ್ ಇತ್ತಂದರೆ ಕನ್ಸೆಂಟ್ ಲೆಟರ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಸಮ್ಮತಿ ಪತ್ರ, ಇದನ್ನು ಹೇಳಿದ್ನಲ್ಲ ಇದನ್ನು ಕೂಡ ನೀವು ಅಟ್ಯಾಚ್ಮೆಂಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದ್ರ ಜೊತೆಗೆ ನಿಮಗೆ ಕವರಿಂಗ್ ಲೆಟರ್ ಅಂತ ಕೊಡ್ತಾರೆ. ಸೊ ಕವರಿಂಗ್ ಲೆಟರ್ನು ಅಟ್ಯಾಚ್ಮೆಂಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಮುಚ್ಚಳಿಕೆ ಪ್ರಮಾಣ ಪತ್ರ ಅಂತ ಕೊಡ್ತಾರೆ. ಇದನ್ನು ನಾನು ಅಂದರೆ ಬ್ಲ್ಯಾಕ್ ಲಿಸ್ಟಿಗೆ ಏನಾದರೂ ತಪ್ಪು ಕಂಡು ಬಂದರೆ ನಾನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸ್ತೀನಿ, ರದ್ದುಪಡಿಸ್ತೀನಿ ಅಂಥೇಳಿ ಅದನ್ನು ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ನೀವು ಡಿಕ್ಲರೇಷನ್ ಲೆಟರ್ನು ಕೊಡಬೇಕಾಗತ್ತೆ. ಅಂದರೆ ಘೋಷಣಾ ಪ್ರಮಾಣ ಪತ್ರ ಘೋಷಣೆ ಮಾಡಬೇಕಾಗುತ್ತೆ. ನೀವು ಏನು ಡಿಕ್ಲರೇಷನ್ ಡೈರೆಕ್ಟರ್ ಆಫ್ ಪಾರ್ಟ್ನರ್ಸ್ ಆಫ್ ದಿಸ್ of the dash declare that no change shall be made in the construction of firm given time application for registration without the prior consultation of this ಅಂತ ಹಾಕ್ಕೊಂಬಿಟ್ಟು ನೀವು ಸೊ ನಿಮ್ಮ ಡೈರೆಕ್ಟರ್ಸ್ ಯಾರ್ದಾರು ಸೈನ್ ಮಾಡಿಸ್ಕೊಂಬಿಟ್ಟು ನೀವು ಫಾರ್ಮ್ ಅಡ್ರೆಸ್ನ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಅದಾದಮೇಲೆ ನಿಮಗೆ ಇದ್ರ ಒಳಗಡೆ ಇನ್ನೂ ಏನಾದರೂ ಡೌಟ್ಸ್ಗಳಿದ್ದು ಅಂದರೆ ಸೊ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಸೊ ನಿಮಗೆ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಯೂಸರ್ ಮ್ಯಾನ್ಯಲ್ ರೆಫರ್ ಮಾಡಿ ನೀವು ಅಪ್ಲಿಕೇಶನ್ನ ಫಿಲ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಓಕೆನಾ, ಸೊ ಈ ಥರ ನೀವು ಅಪ್ಲಿಕೇಶನ್ ಹಾಕ್ಬೋದು. ಆಮೇಲೆ ನಿಮ್ಮ ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಮ ಸ್ಟೇಟಸ್ನ ಕೂಡ ಇಲ್ಲಿ ಕೈಂಡ್ಲಿ ಸಬ್ಮಿಟ್ ಅನೆಕ್ಸರ್ 1 ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ ನೋಡಿ. ಅನೆಕ್ಸರ್ 1ನಲ್ಲಿ ಹೋಗ್ಬಿಟ್ಟು ಸಬ್ಮಿಟ್ ಡಾಕ್ಯುಮೆಂಟ್ಸ್ ಅಂತ ಇದೆ ನೋಡಿ. ಅನೆಕ್ಸರ್ 1ನಲ್ಲಿ ಸಬ್ಮಿಟ್ ಡಾಕ್ಯುಮೆಂಟ್ಸಲ್ಲಿ ಹೋಗಿ ಸೊ ನೀವು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಕೈಂಡ್ಲಿ ಸಬ್ಮಿಟ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಸೊ ಇಲ್ಲಿ ಆ ಅಪ್ಲೋಡ್ ಡಾಕ್ಯುಮೆಂಟ್ಸ್ನ ನೀವು ಮಾಡಬೇಕಾಗತ್ತೆ. ಓಕೆನಾ ಫ್ರೆಂಡ್ಸ್, ಸೊ ನಿಮ್ಗೆ ಏನೇನು ಬರ್ತಾವಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಎಲ್ಲನೂ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ವೆದರ್ ಎನ್ಕ್ಲೋಸ್ಡ್ ಎಸ್ ಆರ್ ನೋ, ಎಸ್ ಇದ್ರೆ ಎಸ್, ನೋ ಇದ್ರೆ ನೋ. ಸೊ ಇದಾದಮೇಲೆ ಸೊ ನೀವು ಸಬ್ಮಿಟ್ ಮಾಡಿ. ಸೊ ಅನೆಕ್ಸರ್ 1 ಕ್ಯಾನ್ ಸೇವ್ ಮಲ್ಟಿಪಲ್ ಟೈಮ್ಸ್ ಬಿಫೋರ್ ಸಬ್ಮಿಟಿಂಗ್, ಒನ್ ಸಬ್ಮಿಟೆಡ್ ಕ್ಯಾನಾಟ್ ಬಿ ಚೇಂಜ್. ಅಂದರೆ ಒಂದು ಸಾರಿ ನೀವು ಮಾಡಿದ ಮೇಲೆ ನೀವು ಮತ್ತೊಮ್ಮೆ ಸಬ್ಮಿಟ್ ಮಾಡಲಿಕ್ಕೆ ಅವಕಾಶಗಳು ಅಥವಾ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶಗಳು ಇರೋದಿಲ್ಲ. ಹಾಗಾಗಿ ಮುಂಚೆನೇ ಚೆನ್ನಾಗಿ ಯೋಚನೆ ಮಾಡಿ ಅಪ್ಲಿಕೇಶನ್ನ ನೀಟಾಗಿ ಹಾಕ್ಕೊಳ್ಳಿ. ಆಮೇಲೆ ನಿಮ್ಮ ಸ್ಟೇಟಸ್ ಏನಾಗಿದೆ ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಅಪ್ಲಿಕೇಶನ್ ಇನ್ನೂ
ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡ್ಕೊಂಡು ನಾವು ಪ್ರಿಂಟ್ ತೆಗೆದು ಅಪ್ಲೋಡ್ ಮಾಡಿಲ್ಲ. ಸೊ ನೀವು ಅಪ್ಲೋಡ್ನ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ಕೊಟ್ಟಿದ್ದೀವಲ್ಲ, ಸೊ ನೀವು ಸಬ್ಮಿಟ್ ಡಾಕ್ಯುಮೆಂಟ್ಸ್ ಅಂತ ಇದೆ ನೋಡಿ. ಸೊ ಇಲ್ಲಿ ಹೋಗಿ ನೀವು ಅಪ್ಲೋಡ್ನ ಮಾಡಬೇಕಾಗುತ್ತೆ. ಕೈಂಡ್ಲಿ ಸಬ್ಮಿಟ್ ಆಲ್ ದ ಡಾಕ್ಯುಮೆಂಟ್ಸ್ ಅಂತ ಇದೆ. ಸೊ ನೀವಿಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮಾಡಬೇಕಾಗುತ್ತೆ. ಒನ್ಸ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಆಯ್ತು ಅಂದರೆ ಫ್ರೆಂಡ್ಸ್, ಸೊ ನಿಮಗೆ ಕಾಂಟ್ರಾಕ್ಟ್ ಲೈಸೆನ್ಸು ಸಿಗುತ್ತೆ ಫ್ರೆಂಡ್ಸ್. ಈ ಥರ ಏನಂದರೆ ನೀವು ಕಾಂಟ್ರಾಕ್ಟ್ ಲೈಸೆನ್ಸ್ನ ಪಡ್ಕೊಳ್ಳೋದು ಅನ್ನೋ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.